ನಾನು ಬರ್ಕೊಂಡೆ. ಬೇಡ ಕಳ್ಳ ಎದ್ರಾಕ ಬೇಡ ಕಳ್ಳ. ಅವನಿಗೆ ದೊಡ್ಡವನಿಗೆ ಎದ್ರಾಕ ಬೇಡ. ಅವ್ನು ಎಷ್ಟು ಒಳ್ಳೆಯವನು ಅಷ್ಟೇ ಕೆಟ್ಟವನು. ಊರರೆಲ್ಲರನ್ನು ಕಾಯ್ತಿದ್ದಾರೆ, ನೀವಿಬ್ರು ಅಣ್ಣ ತಮ್ಮ ಜಗಳ ಆಡದೇನೆ. ನಿನಗ್ ಬುದ್ಧಿ ಇಲ್ವಲ್ಲ ಅಂತ ಬಡ್ಕೊಂಡೆ ಇವನಿಗೆ ಸಣ್ಣವನ್ಗೆ. ನಾನ್ ದೊಡ್ಡ ಸಾವುಕಾರ, ನನಗ್ ಇಡೀ ಊರವರಿಗೆ ಗೊತ್ತು. ನಾನು ಹೇಳ್ದಂಗೆ ಎಲ್ಲಾರ ಮಾತು ಕೇಳೋದು. ಅವ್ನಿಗೆ ಬುದ್ಧಿ ಕಲಿಸ್ತೀನಿ ಸುಮ್ಕಿರಮ್ಮ ಅಂತ ಹೇಳಿ ನನಗ್ ದಬಾಸ್ಕೊಂಡು ನನ್ನ ಮಾತು ಮೀರ್ಕೊಂಡು ಇವಾಗ ಮಣ್ಣು ತಿನ್ನೋ ಕೆಲಸ ಮಾಡ್ಕೊಂಡಿದ್ದಾನೆ. ಏನಾದ್ರೂ ಮಾಡ್ಕೊಂಡು ಹಾಳಾಗೋಗ್ಲಿ ಅತ್ಲಾಗಿ. ನನಗೂ ಸಾಕಾಗೋಗ್ಬಿಟ್ಟೈತೆ ಅತ್ಲಾಗಿ. ನನ್ ಗಂಡ ನೋಡಿದ್ರೆ ಪಾಪ ಕಾಯಿಲೆ ಬಿದ್ಬಿಟ್ಟು ಮೂಲೆ ಹಾಸಿಗೆ ಹಿಡಿದಿದ್ದಾರೆ. ಇವ್ರಿಗೆ ಒಂಥರ ಯೋಚನೆ, ಇವ್ರಿಗೊಂಥರ ಚಿಂತೆ. ನೆಮ್ಮದಿಯಾಗಿ ಹೊಲ ತೋಟ ನೋಡ್ಕೊಂಡ್ಬಿಟ್ಟು ನಿಮ್ಮ ಅಪ್ಪ ಸಂಪಾದನೆ ಮಾಡಿರೋದನ್ನ ಚೆನ್ನಾಗಿ ನೋಡ್ಕೊಂಡ್ಬಿಟ್ಟು ಉಳಿಸ್ಕೊಂಡು ಹೋಗ್ರು ಅಂತ ಹೇಳಿದ್ರೆ ಇಲ್ದವೆಲ್ಲ ಅವತಾರಗಳು. ಅವ್ನು ನೋಡಿದ್ರೆ ಅವನು ಎಲೆಕ್ಷನ್ ಅಲ್ಲಿ ನಿಂತ್ಕೊಳಕ್ ಹೋಗ್ತಾನೆ. ಇವ್ನು ನೋಡಿದ್ರೆ ಇವನು ನಾಟಿ ಕೋಳಿ ಸಹವಾಸ ಮಾಡ್ತಾನೆ, ನಾಟಿ ಕೋಳಿ ಕದಿತಾನೆ. ಇವ್ರಿಗೆ ಬೇಕಿತ್ತ ಇವ್ರಿಗೆ? ಇವ್ರಿಗೆ ನಾಚಿಕೆ ಆಗಲ್ವಾ? ನನ್ನ ಗಂಡ ಕಷ್ಟಪಟ್ಟು ಉಳಿಸಿರೋ ಆಸ್ತಿ ಪಾಸ್ತಿನ ಇವ್ರ ಕೈಲಿ ನಡ್ಸ್ಕೊಂಡು ಹೋಗಕ್ ಆಗ್ತಿಲ್ವಲ್ಲ ಇವ್ರಿಗೆ ಇನ್ನೇನ್ ಮಾಡೋಣ? ಇವ್ರಿಗೆ ಇಬ್ರಿಗೂ ಮನೆಯಿಂದ ಆಚೆ ಕಡೆ ಆಗ್ಬೇಕು ಅನ್ಸ್ಬಿಡುತ್ತೆ ನನಗಂತೂ ಅತ್ಲಾಗಿ. ಏನ್ ಮಾಡ್ತೀರಾ? ಅಕ್ಕಪಕ್ಕ ಜನಗಳು ಆಡ್ಕೊಂಡ್ಬಿಡ್ತಾರೆ, ಆಡ್ಕೊಂಡು ನಗಾಡ್ತಾರೆ ಅಂತ ನಾನು ದೊಡ್ಡ ಮನ್ಸು ಮಾಡ್ಕೊಂಡು ಸುಮ್ಕಿದೀನಿ. ಅಮ್ಮ ಅಮ್ಮ ಯಾಕಮ್ಮ ಒಬ್ರೇ ಯಾರಿಗೋ ಬೈಕೊಂಡು ತಿರಂಗಿದ್ದೀರಾ? ಏನಾಯ್ತಮ್ಮ? ಯಾರಿಗಮ್ಮ ಬೈತಿರೋದು? ಏನಾಯ್ತಮ್ಮ? ಏನಾರ ಸಮಸ್ಯೆ ಏನಾರ ಆಯ್ತೇನಮ್ಮ ನಿನ್ಗೂ? ಏನಾರ ಯೋಚನೆ ಮಾಡ್ತಿದ್ಯಾ? ಏನು ಯೋಚನೆ ಮಾಡಬೇಡ, ಸುಮ್ಕಿರು. ಎಲ್ಲ ಆಗೋದೆಲ್ಲ ಒಳ್ಳೇದಕ್ಕೆ, ಇನ್ನೇನು ಮಾಡೋಕ್ಕಾಗುತ್ತೆ? ಅಣ್ಣ ಕಡೆಗುಂದು ಅವ್ನ ಬುದ್ಧಿ ಏನಂತ ತೋರಿಸ್ಬಿಟ್ಟ ನೋಡಮ್ಮ, ತೋರಿಸ್ಬಿಟ್ಟ. ನಾವು ಹೇಳ್ದಂಗೆ ಮಾತು ಕೇಳ್ಕೊಂಡು ಎಷ್ಟು ಚೆನ್ನಾಗಿದ್ದವನು ಇವತ್ತು ನಮ್ಗೇನೇ ಎದುರುತ್ರ ಕೊಡ್ತಿದ್ದಾನಲ್ಲಮ್ಮ. ನಿನಗೂ ಬೈತಾನೆ, ನನಗೂ ಬೈತಾನೆ, ಯಾರಿಗೂ ಬಿಡ್ತಿಲ್ಲ. ಹಂಗೆ ಅವ್ನಿಗೆ ಇಷ್ಟ ಬಂದಂಗೆ ಮಾತಾಡ್ತಿದ್ದಾನಲ್ಲಮ್ಮ. ಹೆಂಗ್ ಮಾತಾಡ್ತಿದ್ದಾನೆ ನೋಡಮ್ಮ, ನನಗೇನೆ ಎದುರುತ್ರ ಕೊಡ್ತಿದ್ದಾನಲ್ಲಮ್ಮ. ನನಗೆ ಮನೇಲಿ ಪಾಲ್ ಬೇಕು ಅಂದ್ರೆ ಬೇಕೇ ಬೇಕು. ಈ ಆಸ್ತಿ ನಂದು, ಮನೆ ನಂದು, ಹೊಲ ನಂದು. ನಾನು ಹೇಳ್ದಂಗೆ ಮಾತು ಕೇಳ್ಕೊಂಡಿದ್ರೆ ಇರು, ಇಲ್ಲಾಂದ್ರೆ ಹೋಗ್ತಿರು ಅಂತ ಹೇಳ್ತಾನಲ್ಲಮ್ಮ. ಇಷ್ಟು ದಿವಸ ಅಣ್ಣ ಅಲ್ಲಿ ಇಲ್ಲಿ ಎಲ್ಲ ಹೋದಾಗ ಅವನ ಕೈಲಿ ಇವೆಲ್ಲ ಉಳಿಸ್ಕೊಳಕ್ ಆಗ್ತಿತ್ತೇನಮ್ಮ? ನಾನು ಎಷ್ಟು ಕಷ್ಟಪಟ್ಬಿಟ್ಟು ಇವೆಲ್ಲ ತೋಟ ಹೊಲ ಗದ್ದೆ ಎಲ್ಲ ಮೇಂಟೈನ್ ಮಾಡಿದ್ದೀನಿ. ನನಗೆ ಮಾತ್ರ ಗೊತ್ತು ಕಣಮ್ಮ. ಇಷ್ಟೊಂದೆಲ್ಲ ಕಷ್ಟಪಟ್ಟಿರೋದಕ್ಕೆ ಕಡೆಗೆ ನೋಡ್ದೇನಮ್ಮ ಹೆಂಗ್ ಹೇಳ್ತಿದ್ದಾನಂತ. ಅವನು ನೋಡ್ದ, ಕೇಳಿಸ್ಕೊಂಡ ನೀನೇನೆ? ಕೇಳಿಸ್ಕೊಂಡೆ ಕಂಡಪ್ಪ, ಕೇಳಿಸ್ಕೊಂಡೆ. ಏನ್ ಮಾಡಿ ಹೇಳಪ್ಪ ನಾನು? ನಿನಗೆ ಹೇಳಿದ್ದೆ ತಾನೆ ಮೊದ್ಲೇನೆ ಎಚ್ಚರ ಕಳಪ್ಪ. ಬಹಳ ಜನ ಕೆಟ್ಟ ಜನಗಳಿದ್ದಾರೆ. ನಿಮ್ಮ ಅಣ್ಣಂಗೆ ಇಲ್ದವೆಲ್ಲ ತಲೆ ತುಂಬ್ತಾರೆ ಅಂತ ನಾನು ಎಷ್ಟು ದಿವಸನಪ್ಪ ಹೇಳಿದ್ದು? ನನ್ನ ಮಾತು ಕೇಳ್ದೆ ನೀನು? ಕೇಳಿಲ್ಲ. ನಿನ್ಗೆ ಇಷ್ಟ ಬಂದಂಗೆ ನೀನು ಮಾಡಿದೆ ನೋಡಿ. ಇವಾಗ ಅನುಭವಿಸ್ಕೊ, ಏನಾದ್ರೂ ಮಾಡ್ಕೊಳ್ರಿ ಅತ್ಲಾಗಿ. ನನಗೂ ಹೇಳಿ ನಿಮ್ ಜೊತೆ ಬಡದಾಡಿ ನನಗೂ ಸಾಕಾಗಿ ಹೋಗ್ಬಿಟ್ಟಿತ್ತು ಅತ್ಲಾಗಿ. ಏನಾದ್ರೂ ಮಾಡ್ಕೊಳ್ಳಿ ಅಂತ ಯಾಕೆ ಹೇಳು? ನಾನು ಸುಮ್ಕಾಗಿದ್ದು ಇದಕ್ಕೋಸ್ಕರ. ನೀನು ನೋಡಿ ಇವಾಗ ಮಾತು ಕೇಳ್ತಾನ ಅವನು. ಈಗಲ್ಲ ಪಾಪ, ಇದಕ್ಕೆಲ್ಲದಕ್ಕೂ ಮುಖ್ಯವಾದ ಕಾರಣ ಯಾರು ಗೊತ್ತಲ್ಲ? ಆ ಸಾವುಕಾರನು, ಆ ರಂಗಜ್ಜ, ಆ ಲೆಕ್ಕಾಚಾರಿ ಅವ್ರು ಇದಾರಲ್ಲ, ಅವರು ಆ ಬೋರಜ್ಜ, ಎಲ್ಲರೂ ಸೇರ್ಕೊಂಡ್ಬಿಟ್ಟು ನಿಮ್ಮ ಅಣ್ಣಂಗೆ ತಲೆಯಲ್ಲಿ ಇಲ್ದವೆಲ್ಲ ತುಂಬಿರೋದು. ಅವ್ರು ಬೇಕು ಅಂತಾನೆ ಅವ್ರ ತೋಟದ ಕೆಲಸ ಕರ್ಕೊಂಡ್ಬಿಟ್ಟು ನಿಮ್ಮ ಅಣ್ಣನ್ ತಾವ ಕೆಲಸ ಮಾಡಿಸ್ತಲೆ. ನಿಮ್ ತಮ್ಮ ನೋಡ್ರಿ ಹೆಂಗೆ ಕೆಲಸ ಕಳಿಸಿರು. ಒಂದ ಇದ್ ಕೊಡ್ಲಿಲ್ವಲ್ಲ? ನೀನ್ ಏನ್ ನಾಟಿ ಕೋಳಿ ಕಳ್ತನ ಮಾಡಿದ್ಯಾ ಅಂತ ಒಂದು ಪರಿಹಾರ ಕೊಡಕ್ ಆಗ್ಲಿಲ್ವಲ್ಲ? ನೀನು ಸಾವುಕಾರನ ಮಗ ಆಗಿ ಇದ್ದೇನ್ ಪ್ರಯತ್ನ ಅಂತ ಅದು ಇದು ಹಾಕಿದ್ದಾರೆ, ತಲೆಯಲ್ಲಿ ತುಂಬಿದ್ದಾರೆ. ನಿನ್ಗೇನಂತದು ಆಸ್ತಿಲಿ ಪಾಲ್ ಕೇಳ್ಕೊಂಡ್ಬಿಡು ನೀನು ಎಲ್ಲ ಹೇಳಿದ್ದಾರೆ. ನಿನಗೆ ಬಡ್ಕಂಡೆ ನಾನು. ನಿಮ್ಮ ಅಣ್ಣಂಗೆಲ್ಲೂ ಬಿಡ್ಬೇಡ ಕಳ್ಳ, ನಿಮ್ಮ ಅಣ್ಣಂಗೆಲ್ಲೂ ಬಿಡ್ಬೇಡ. ನಿನ್ನಷ್ಟು ಬುದ್ಧಿವಂತ ಏನಲ್ಲ ಅವನು. ಯಾರು ಹೇಳ್ತಾರ ಅವ್ರ ಮಾತು ಹಂಗೆ ಕೇಳ್ಕೊಂಡ್ಬಿಡ್ತಾನಂತ ಹೇಳಿದ್ರೆ ನನ್ನ ಮಾತು ಕೇಳಿಲ್ಲ. ಏನ್ ಮಾಡೋದು ಇವಾಗ? ಏನ್ ಮಾಡೋದು ಹೇಳು? ಅವನು ಅವ್ನ ತಲೆಯಲ್ಲಿ ಇಲ್ದವೆಲ್ಲ ತುಂಬ್ಕೊಂಡ್ಬಿಟ್ಟಿದ್ದಾನ. ಇವಾಗ ಹೇಳಿದ ಮಾತು ಕೇಳಲ್ಲ ಅವನು. ಅಯ್ಯೋ ನಿಂತಿತ್ತವ್ ನಿನ್ ಕಡಿತಿಲ್ಲ, ಹಂಗೆ ತಕ ಕುಣಿತಿದ್ದಾನ ಅವನ ಅತ್ಲಾಗಿ. ಏನ್ ಮಾಡನ್ ಹೇಳಪ್ಪ ನಾನೇ? ಎಲ್ಲ ಆಗಿದ್ದು ಆ ರಂಗಜ್ಜ, ಆ ಲೆಕ್ಕಾಚಾರಿ, ಆ ಸಾವುಕಾರನಿಂದಾನೇ ಆಗಿದ್ದು ಇವೆಲ್ಲದನ್ನು. ಹೂ ಕಣಮ್ಮ, ಎಲ್ಲ ಅವರಿಂದಾನೆ ಕಣಮ್ಮ, ಎಲ್ಲ ಅವರಿಂದಾನೆ. ನನ್ನ ಮೇಲಿಂದ ಸೇಡಿಗೆ, ಅಪ್ಪನ ಮೇಲಿನ ಸೇಡಿಗೆ ನಾವಿಬ್ರು ಮಾತು ಕೇಳೋದ್ವಲ್ಲ ನಾನು ಅಪ್ಪ. ಅದಕ್ಕೋಸ್ಕರ ಅಣ್ಣ ಹೆಂಗಿದ್ರು ಮಾತು ಕೇಳ್ತಾನಂತ ಅಣ್ಣಂಗೆ ಭಾಳ ತಲೆಯಲ್ಲಿ ತುಂಬಿಟ್ಟು ಅವನು ನಾನು ಕಂಡ್ರೆ, ನನಗೆ ಕಂಡ್ರೆ, ಈ ಮನೆ ಕಂಡ್ರೆ ಆಗ್ದಂಗೆ ಮಾಡಿಬಿಟ್ಟಿದ್ದಾರೆ ಕಣಮ್ಮ. ನಮ್ಗೆ ಎದುರು ಹಾಕೋಣಂಗೆ ಮಾಡಿಬಿಟ್ಟಿದ್ದಾರೆ. ಏನಮ್ಮ ಮಾಡೋದು ಇವಾಗ? ನನಗಂತೂ ದಿಕ್ಕೇ ತೋರಿಸ್ತಿಲ್ಲ ಕಣಮ್ಮ ಅತ್ಲಾಗಿ. ಅಮ್ಮ ಈಗ ಎಲ್ಲೋದ ಅಣ್ಣ ಎತ್ಲಾಗೋದ್ನಮ್ಮ ಇವಾಗ? ಇದಾನ ಮನೆ ಒಳಗಡೆ? ನೋಡೋಣ ನಿಧಾನಕ್ಕೆ ಇನ್ನೊಂದ್ಸಲಿ ಏನಾದ್ರೂ ಉಪಾಯದಿಂದ ಮಾತಾಡ್ತೀನಿ ತಡಿಯಮ್ಮ. ಇನ್ ಎತ್ಲಾಗ ಹೋಗ್ತಾನಪ್ಪ ನಿಮ್ಮ ಅಣ್ಣ, ಇನ್ ಎತ್ಲಾಗ ಹೋಗ್ತಾನೆ. ಇನ್ನ ಸಾಹಸ ಮಾಡಿದಾನಲ್ಲಪ್ಪ ರಂಗಜ್ಜ, ನಿಂಗಣ್ಣ, ಶಂಕರಜ್ಜ, ಎಲ್ಲಾರ್ದು ಸಾಹಸ ಮಾಡಿದಾರಲ್ಲ. ಗೌಡ್ರು, ಸಾವುಕಾರದು ಎಲ್ಲಾರ್ದು ಅವ್ರು ಕರ್ಕೊಂಡು ಹೋಗಿದ್ದಾರೆ. ಅವ್ರೇನ್ ಕರ್ಕೊಂಡೇನು ಹೋಗಿಲ್ಲ, ನಿಮ್ಮ ಅಣ್ಣನೇ ಹೋಗಿದ್ದಾನೆ. ಏನೋ ವಿಷಯ ಮಾತಾಡ್ಬೇಕು. ಎಲ್ಲ ಹೋಗ್ತಿದ್ಯಾ ಪಾಪ, ಎಲ್ಲ ಹೋಗ್ಬೇಡ ಕಣ ಅಂತ ನಾನು ಹೇಳ್ದೆ. ಇಲ್ಲ ಕಣಮ್ಮ, ನಾನು ಹೋಗ್ಬೇಕು. ಗೌಡ್ರು ಕರೆದಿದ್ದಾರೆ, ನಮ್ ಸಾವುಕಾರರು ಕರೆದಿದ್ದಾರೆ, ರಂಗಜ್ಜ ಕರೆದಿದ್ದಾರೆ, ಲೆಕ್ಕಾಚಾರಿ ಅಣ್ಣ ಕರೆದಿದ್ದಾನೆ. ಲೆಕ್ಕಾಚಾರಿ ಹತ್ರ ಎಲ್ಲ ಮಾತಾಡ್ಬೇಕು. ಇಲ್ಲೆಲ್ಲ ಐತೆ ನೆಮ್ಮದಿ ನನಗೆ. ಇಲ್ಲಿ ಬರೀ ಮೋಸ ಮಾಡೋದು ಅದು ಇದು ಕಲಿಸ್ತಾರೆ ಇಲ್ಲಿ ನಮ್ಮ ಮನೇಲಿ. ಅಲ್ಲಂದ್ರೆ ಎಷ್ಟು ನೆಮ್ಮದಿಯಾಗಿ, ಎಷ್ಟು ಖುಷಿಯಾಗಿರ್ತಾರೆ ಗೊತ್ತಾ? ಎಷ್ಟು ಒಳ್ಳೆ ರೀತಿಯಲ್ಲಿ ಮಾತಾಡ್ತಾರೆ. ಅವ್ರ ತಾವ ಇದ್ರೆ ನೆಮ್ಮದಿನಾದ್ರೂ ಇರುತ್ತೆ, ಖುಷಿಯಾಗಾದ್ರೂ ಇರ್ತೀನಿ. ಒಂದ್ಗಳಿಗೆ ನಾನು ಬರ್ತೀನಿ, ನೀನೇನು ಯೋಚನೆ ಮಾಡ್ಬೇಡ, ಸುಮ್ಕಿರು ಅಂತ ಹೇಳೋದ. ನಾನು ಬೇಡ ಕಣ ಅಂತ ಹೇಳಿದ್ರು ಮಾತು ಕೇಳಿಲ್ಲ. ಅಲ್ಲೇ ಹೋದ ಅವನು. ಅಲ್ಲೋದ್ನೇನಮ್ಮ, ನೋಡ್ದೇನಮ್ಮ ಎಷ್ಟು ಇದಿರ್ಬೇಕು. ಅಲ್ಲ ಕಣಮ್ಮ, ಒಂದೇ ದಿವಸಕ್ಕೇನೆ ಅಣ್ಣ ಅದ್ ಯಾವ ರೇಂಜಿಗೆ ಬದಲಾಗಿರ್ಬೇಕು.
ಅವರು ತಲೆಗಂತದ್ ಇನ್ನೇನ್ ತುಂಬಿರ್ಬೇಕು ಕಣಮ್ಮ. ನಾನಂತೂ ಅದೇ ಯೋಚನೆ ಮಾಡ್ತಿದ್ದೀನಿ ಕಣಮ್ಮ. ನನಗೂ ತಲೆ ಕೆಟ್ಟೋಗಂಗ ಆಗ್ತೈತೆ. ಅಲ್ಲ ಹೋಗ್ಬಿಟ್ನ ಅವ್ರ ತಮ್ಮ. ಇಲ್ಲ ಕಣಮ್ಮ, ಹಿಂಗೆ ಬಿಟ್ರೆ ಬಾಳ ಎಡವಟ್ಟಾಗುತ್ತೆ ಕಣಮ್ಮ. ಬಾಳ ತೊಂದರೆ ಆಗಿ ಹೋಗ್ಬಿಡುತ್ತೆ ಅವರಿಗೆ. ಸರಿಯಾಗಿ ನೀನು ಹೋಗ್ಬಿಟ್ಟು ಬುದ್ಧಿ ಕಲಿಸ್ಬರ್ತೀನಿ ಕಣಮ್ಮ. ಇನ್ನೊಂದ್ ದಿವಸ ಅಣ್ಣಂಗೆ ಅವ್ರ ಮನೆ ಹತ್ರ ಅಲ್ಲ, ಅವ್ರ ಹತ್ರನೂ ಕೂಡ ಕರಿಬಾರ್ದು. ರೋಡ್ನಲ್ಲಿ ನಡ್ಕಡ್ ಹೋಗ್ತಿದ್ರು ಕೂಡ ಮಾತಾಡಿಸ್ಬಾರ್ದು. ಹಂಗ್ ಮಾಡ್ಬರ್ತೀನಿ ಕಣಮ್ಮ. ಅವ್ರಿಗೆಲ್ಲರಿಗೂ ನೀನು ಹೋಗ್ಬಿಟ್ಟು ಮನೆ ಹತ್ರ ನೀನು ಹೋಗ್ಬಿಟ್ಟು ಬುದ್ಧಿ ಕಲಿಸ್ಬರ್ತೀನಿ ಕಣಮ್ಮ. ನೀನು ಬಾರಮ್ಮ, ಹೋಗ್ ಬರೋಣ. ನೀನು ಬೈಬೇಕು. ನನ್ನ ಮಗಂಗೆ ಯಾಕೆ ಕರಿತೀರಾ, ನಮ್ಮ ಹಿರಿ ಮಗಂಗೆ ಯಾಕೆ ಕರಿತೀರಾ ನಿಮ್ಮಂತವ? ನಾನಿಬ್ರು ಮಕ್ಳು ಮಧ್ಯದಲ್ಲಿ ಜಗಳ ಆಗ್ತಿದ್ದೀರಾ. ಇಲ್ದವೆಲ್ಲ ತಲೆ ತುಂಬಿಟ್ಟು ಅವರಿಗೆ ಆಸ್ತಿ ಕೆಳಗೆ ಮಾಡ್ತಿದ್ದೀರಾ. ಒಟ್ಟಿಗಿರೋ ಮನೇನ ನೀವು ಒಂದೇ ಕುಟುಂಬನ ನೀವು ಹೊಡಿತಿದ್ದೀರಾ ಅಂತ ನೀನು ಬೈಬೇಕು ಕಣಮ್ಮ. ನೀನು ಬೈದು ಬುದ್ಧಿ ಕಲಿಸ್ಬೇಕು ಅವರಿಗೆ. ಹಂಗಾದ್ರೆ ಅಣ್ಣಂಗೆ ಅವ್ರು ಕರಿಯಲ್ಲ. ಇಲ್ಲ ಅಂದ್ರೆ ಪದೇ ಪದೇ ಕರೆದು ನಮ್ಗೆ ಇಲ್ದವೆಲ್ಲ ಅದನ್ನು ತಲೆಯಲ್ಲಿ ತುಂಬಿಟ್ಟು ಅಣ್ಣಂಗೆಲ್ಲ ತುಂಬಿಟ್ಟು ನಮ್ಗೆ ಸುಮ್ನೆ ನಮ್ ಕುಟುಂಬನ ಹಾಳು ಮಾಡ್ತಾರ ಕಣಮ್ಮ. ನನ್ನ ಮಾತು ಕೇಳು, ಬಾರಮ್ಮ ಹೋಗೋಣ. ಇಷ್ಟಕ್ಕೆ ಬಿಟ್ರೆ ಇನ್ನೂ ದೊಡ್ಡದಾಗುತ್ತ ಕಣಮ್ಮ. ಬಾರಮ್ಮ ಹೋಗೋಣ. ಹೋಗ್ ಬುದ್ಧಿ ಕಲಿಸ್ಬರ್ಬೇಕು, ಬಾರಮ್ಮ. ಹಂಗಂತೀಯ? ನೀನ್ ಹೇಳ್ತಿರೋದು ಒಂಥರ ಲೆಕ್ಕಾಚಾರದ ಮಾತೆ ಆಡ್ತಿದ್ಯಾ ನೀನು. ಇಷ್ಟಕ್ಕೆ ಬಿಟ್ರೆ ಆಗಲ್ಲ, ಇನ್ನು ದೊಡ್ಡದು ಮಾಡ್ತಾ ಹೋಗ್ತಾನೆ ನಿಮ್ಮ ಅಣ್ಣ. ಲೆಕ್ಕಾಚಾರಿ ಇದಾನಲ್ಲ, ಲೆಕ್ಕಾಚಾರಿ ಅವರೆಲ್ಲಾರು ಆ ಸಾವುಕಾರರು ಎಲ್ಲಾರು ಮೊದ್ಲೇ ನಿನ್ನ ಕಂಡ್ರೆ ಆಗಲ್ಲ, ನಿಮ್ಮ ಅಪ್ಪ ಹಿಂಗ್ ಕಂಡ್ರೆ ಆಗಲ್ಲ. ಇನ್ನು ಅದು ಇದು ತುಂಬಿ ಆಸ್ತಿಲಿ ಪಾಲ್ ಕೇಳು, ಜಾಸ್ತಿ ಕೇಳು, ನಿನಗೆ ಬರ್ಬೇಕು. ತೋಟದಲ್ಲಿ ಅದು ಬರ್ಬೇಕು, ಇದು ಬರ್ಬೇಕು, ಮಾರ್ಕೊಂಡು ತಿನ್ನು. ಎಲ್ಲ ತೋಟ ಹೊಲ ಗದ್ದೆ ಎಲ್ಲ ನಿನ್ನ ಹೆಸರಲ್ಲಿ ಇರೋದು. ಹಂಗೆ ಹಿಂಗೆ ಎಲ್ಲ ಹೇಳ್ಬಿಟ್ಟು ಇನ್ನು ದೊಡ್ಡದು ಮಾಡ್ತಾರೆ. ಈ ಮನೇಲಿ ಈ ನೆಮ್ಮದಿನೇ ಇಲ್ಲ ಕಣಪ್ಪ. ಈ ಮನೆ ಮೇಲೆ ಅದ್ ಯಾರ್ ಕಣ್ ಬಿತ್ತು ಏನೋ ಭಗವಂತ, ನೆಮ್ಮದಿನೇ ಇಲ್ದಂಗ ಆಗೋಗ್ಬಿಟ್ಟೈತೆ ಅತ್ಲಾಗಿ, ನನ್ಗಂತೂ ಅತ್ಲಾಗಿ. ನೆನ್ನೆನೆ ಹೇಳ್ದಂಗೆ ಆ ಕೂಲಿ ನಾಲಿ ಮಾಡ್ಕೊಂಡು ಜೀವನ ಮಾಡ್ತಿರೋರು ಹೆಂಗ ನೆಮ್ಮದಿಯಾಗಿ ಮಾಡ್ತಿದಾರೆ. ನಮ್ಮಂತವ್ರು ನೆಮ್ಮದಿಯಾಗಿ ಜೀವನ ಮಾಡಕ್ ಆಗ್ತಿಲ್ಲ ಅಂತ ಪರಿಸ್ಥಿತಿ ಬಂದ್ಬಿಟ್ಟೈತೆ. ಇಷ್ಟೊಂದೆಲ್ಲ ಇದ್ದೇನ್ ಪ್ರಯೋಜನ ನನ್ಗೆ? ಇಷ್ಟೊಂದೆಲ್ಲ ಇದ್ದೇನ್ರಪ್ಪ ಪ್ರಯೋಜನ? ನೆಮ್ಮದಿ ಇಲ್ದಿದ್ದು ಹೇಳ್ರಿ ನೀವೇನೆ. ಅಮ್ಮ, ನಾವಿಬ್ರು ಇಲ್ಲೇ ಮಾತಾಡ್ಕೊಂಡು ನಿನ್ಕೊಂಡ್ರೆ ಪ್ರಯೋಜನ ಇಲ್ಲ ಕಣಮ್ಮ. ಅಲ್ಲಿ ಹೋಗ್ಬಿಟ್ಟು ಅಣ್ಣಂಗ್ ಕರಿಬಾರ್ದು ಅಂತ ಹೇಳ್ಬರ. ಬಾರಮ್ಮ ಹೋಗೋಣ. ನಡಿ, ಇಲ್ಲೇ ನಿನ್ಕೊಂಡ್ರೆ ಪ್ರಯೋಜನ ಇಲ್ಲ. ನಡಿ, ನೀನ್ ಹೇಳ್ದಂಗೆ ಹೋಗೋಣ. ನಡಿ. ಯಾರ ಮಂತಾವ್ ಇರ್ತಾನ ಏನ? ಆ ಸಾವುಕಾರ ಮಂತಾವ್ ಇರ್ತಾನ, ರಂಗಜ್ಜ ಮಂತಾವ್ ಇರ್ತಾನ, ಏನ್ ತೋಡ್ತಾವ ಹೊಲತ್ತಾವ, ಅದೆಲ್ಲಿರ್ತಾರ ಯಾರಿಗ್ ಗೊತ್ತು? ನಾವೆಲ್ಲಂತ ಹುಡ್ಕೊಂಡು ಹೋಗೋಣ ಇವಾಗ. ನನಗೆ ಊರ್ ಸುತ್ತಕ್ಕೆ ಬೇಜಾರು ಬೇರೆ. ಇವನಿಗೆ ಚಿಕ್ಕ ಹುಡ್ಕೊಂಡು ಹೋಗಕ್ ಆಗುತ್ತೆ ಇವಾಗ. ಫೋನ್ ಮಾಡೋದು ಎಲ್ಲಿದಾನಂತ ಕೇಳೋಣ. ಅಮ್ಮ, ಈಗ ಫೋನ್ ಗೀನ್ ಮಾಡಿದ್ರೆ ಸರಿ ಆಗಲ್ಲ ಕಣಮ್ಮ. ಎಲ್ಲ ಆ ಕಡೆ ಈ ಕಡೆ ಹೋಗ್ಬಿಡ್ತಾನೆ ಅಣ್ಣ. ಅವನ್ ತಿಟ್ಟಿಗೆ ಅವನು ಎದ್ದು ಬಂದ್ಬಿಡ್ತಾನೆ. ಎಲ್ಲಾರು ಕೂತ್ಕೊಂಡು ಅದೇನೇನು ಮಾತಾಡ್ತಿರ್ತಾರೆ ಎಲ್ಲದಕ್ಕೂ ನಾವು ಡೈರೆಕ್ಟ್ ಆಗಿ ಹೋಗ್ಬಿಟ್ಟು ಅವ್ರಿಗೆ ಅಲ್ಲೇ ನಿಲ್ಲಿಸ್ಕೊಂಡು ಅಲ್ಲೇ ಬೈಬೇಕು ಎಲ್ಲಾರ ಮುಂದೆನು. ಇನ್ನೊಂದ್ ದಿವಸ ಏನಾದ್ರು ನನ್ನ ಮಗಂಗೆ ಏನಾದ್ರು ಕರೆದ್ಗಿರಿದ್ರಿ ಅಂದ್ರೆ ಸರಿ ಇರಲ್ಲ ಅಂತಾನೆ ನೀನು ಹೇಳ್ಬೇಕು. ಸರಿ ಆಯ್ತು, ನಡಿ ಹೋಗೋಣ. ಎಲ್ಲದಕ್ಕಿಂತ ಮೊದ್ಲು ನಿನಗ್ ಬುದ್ಧಿ ಇಲ್ಲ ಕಣ್ಣ, ನಿನಗ್ ಬುದ್ಧಿ ಇಲ್ಲ. ನೀನ್ ಸರಿ ಇದ್ದಿದ್ರೆ ಇವತ್ತು ಈ ಪರಿಸ್ಥಿತಿ ಯಾಕೆ ಬರ್ತಿತ್ತು? ನನ್ನ ಮಾತು ಕೇಳಿದ್ರೆ ನಿನಗೆ ಯಾಕೆ ಬರ್ತಿತ್ತು ಈ ಪರಿಸ್ಥಿತಿ? ನಿಮ್ಮ ಅಣ್ಣನ ಕೆಲಸ ಕಳಿಸ್ಬೇಡ ಅಂತ ಹೇಳಿದ್ದೆ ತಾನೇ ನಿನಗೆ? ಕಳ್ಸ್ಬಿಟ್ಟು ಇವಾಗ ಅಮ್ಮ ಏನ್ ಮಾಡೋಣ, ಅಮ್ಮ ಅದು ಮಾಡೋಣ ಇದು ಮಾಡೋಣ ಅಂತ ನನ್ನ ನೆಮ್ಮದಿನೂ ಹಾಳು ಮಾಡ್ತೀಯ. ಎಲ್ಲಾ ಚೆನ್ನಾಗಿರ್ಬೇಕಾದ್ರೆ ಅಮ್ಮನ ಮಾತೇ ಕೇಳಲ್ಲ. ಏನಾದ್ರೂ ಕಷ್ಟ ಬಂತು ಅಂದ್ರೆ, ಏನಾದ್ರೂ ಉಲ್ಟಾ ಹೊಡಿತು, ಏನಾದ್ರೂ ಎಡವಟ್ಟಾಯ್ತು ಅಂದ್ರೆ ಮಾತ್ರ ಅಮ್ಮ 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 ಅನ್ಕೊಂಡ್ ಬರ್ತೀಯ. ನೀನ್ ಸರಿ ಇಲ್ಲ. ಮೊದ್ಲು ನಿನಗ್ ಮನೆಯಿಂದ ಆಚೆ ಕಡೆ ಕಳಿಸ್ಬೇಕು. ನೀವಿಬ್ರು ಇದಿರಲ್ಲ, ನನ್ ಗಂಡ ನಿಮ್ಗಳು ತಲೆನೋವಿಂದ ಅರ್ಧ ಚಿಂತೆ ಮಾಡಿ ನನ್ ಗಂಡಂಗೆ ಇಲ್ದವೆಲ್ಲ ಕಾಯಿಲೆಗಳು ಆಗ್ಬಿಟ್ಟಿದಾವ ಅತ್ಲಾಗಿ. ಅದಕ್ಕೆ ಅರ್ಧ ಮೂಲೆ ಇಟ್ಕೊಂಡ್ಬಿಟ್ಟಿದಾರ ಅತ್ಲಾಗಿ. ನೀವ್ ನೆಟ್ಟಗಿದ್ದಿದ್ರೆ ಮಕ್ಳಂತ ಹುಟ್ಟಾದ್ಮೇಲೆ ಯಾವಾಗ ಇರ್ಬೇಕು, ಅಪ್ಪ ಅಮ್ಮಂಗೆ ಬೇಜಾರ್ ಮಾಡಿಸ್ತಿರ್ಬೇಕು. ಸರಿನಾ? ನಡಿ, ಈಗ ಆಯ್ತು, ಹೋಗೋಣ. ಇನ್ನೇನ್ ಮಾಡಕ್ಕಾಗುತ್ತೆ? ಬೈದ್ರೆ ತಲೆ ಬಗ್ಗಿಸ್ಕೊಂಡು ಸುಮ್ನೆ ಕೇಳ್ತಿರ್ತೀಯ, ಬೈಸ್ಕೊಂಡ್ತಿರ್ತೀಯ. ನನ್ ಹೊಟ್ಟೆ ಯಾಕೆ ಉರಿಸ್ತಿದಿರೋ ಅತ್ಲಾಗಿ. ಇನ್ನು ನಿಮ್ ಕಣ ಮುಂದೆ ನಾನು ಯಾಕಾರ ಇದ್ದೀನೋ ಏನ ಅತ್ಲಾಗಿ, ನನ್ ತವ್ರ ಮನೆಗಾರ ಹೋಗ್ಬಿಡ್ತೀನಿ. ಎಲ್ಲ ಸಾವುಕಾರ, ಲೆಕ್ಕಾಚಾರಿ, ರಂಗಜ್ಜ ನೋಡ್ರಿ ನಮ್ಮಮ್ಮ ಹೆಂಗ್ ಬೈತೈತಂತ. ನಮ್ಮಮ್ಮ ಇಷ್ಟು ದಿವಸ ನನಗೆ ಎಷ್ಟು ಚೆನ್ನಾಗಿ ಹೊಗಳೋದು, ಎಷ್ಟು ಚೆನ್ನಾಗಿ ನೋಡ್ಕೊಳೋದು. ನಮ್ಮಮ್ಮ ಎಷ್ಟು ಯೋಚನೆ ಮಾಡ್ತೈತೆ. ನಮ್ಮಪ್ಪ ಯೋಚನೆ ಮಾಡಿ ಮೂಲೆ ಬಿದ್ದೈತೆ, ಮೂಲೆ ಇಟ್ಕೊಂಡೈತೆ. ಅಷ್ಟೊಂದೆಲ್ಲ ಯೋಚನೆ ಮಾಡೋದಕ್ಕೆ ಕಾರಣನೇನೆ ನೀವು. ನಿಮ್ಮಿಂದಾನೇ ಇವೆಲ್ಲ ಆಗ್ತಿರೋದು. ಸಾಲದಕ್ಕೆ ಅಂತ ಈಗ ನಮ್ಮ ಅಣ್ಣಂಗೂ ನಿಮ್ಮ ಕಡೆ ಸೇರಿಸ್ಕೊಂಡ್ಬಿಟ್ಟು ನಮ್ಮ ಅಣ್ಣಂಗೂ ನಾನು ಎದುರು ಮಾತಾಡಂಗೆ, ಆಸ್ತಿಲ್ ಪಾಲ್ ಕೇಳ್ದಂಗೆ ನಮ್ ನೆಮ್ಮದಿ ಎಲ್ಲ ಹಾಳು ಮಾಡ್ತಿದ್ರಾ? ನಿಮಗ್ ಬಿಡಲ್ಲ ಕಂಡ್ರಲ್ಲ. ನಿಮಗೆ ನನ್ನ ನೆಮ್ಮದಿ ಎಷ್ಟು ಹಾಳಾಗ್ತೋಯ್ತೋ, ನಮ್ಮ ಅಪ್ಪ ಅಮ್ಮ ಎಷ್ಟು ಅಯ್ಯೋ ಅಂತಿದಾರೋ, ನಾನೆಷ್ಟು ಸ್ವರ್ಗ ಹೋಗ್ತಿದ್ದೀನೋ ಅದ್ರ 2 ಪಟ್ಟು ನಿಮ್ಗೆ ಅಯ್ಯೋ ಅನಿಸ್ಲಿಲ್ಲ ಅಂದ್ರೆ ನನ್ನ ಹೆಸರು ಶಂಕರಪ್ಪನೇ ಎಲ್ಲ ನೋಡ್ಕೊಂಡ್ಬಿಡ್ತೀನಿ ನಿಮ್ಗೆ. ಇವಾಗ ಟೈಮ್ ಐತೆ, ದುರಂಕಾರ ಮಾಡ್ರಿ, ಜಂಬ ಮಾಡ್ರಿ. ನಿಮ್ ಟೈಮ್ ಒಳ್ಳೇದಿರೋದಕ್ಕೆ ನನ್ನ ಟೈಮ್ ಅಂತಾನು ಬರುತ್ತೆ. ಅವಾಗ ತೋರಿಸ್ತೀನಿ ನಾನು ಏನು ಅಂತ ನಿಮ್ಗೆ. ಏನ್ ಶೇಖರಣೆಯ ಸಮಾಚಾರ? ಏನ್ ಹಿಂಗೆ ನಮ್ ಸಾವುಕಾರು ಮಂತಾವ, ನಮ್ ರಂಗಜ್ಜರ್ ಮಂತಾವ ಬಂದ್ಬಿಟ್ಟಿದೀರಾ ಮಾತಾಡ್ಕೊಂಡು ಹೋಗೋದಕ್ಕೆ? ಅಲ್ಲ ಕಣ್ ಶೇಖರಣೆಯು, ನೀನ್ ಇಲ್ಲಿ ಬಂದಿರೋ ವಿಚಾರ ಏನಾದ್ರು ನಿಮ್ ತಮ್ಮ ಆ ಶಂಕರಣ್ಣಂಗ್ ಗೊತ್ತಾದ್ರೆ ಸುಮ್ಕೆ ರೇಗಾಡೋದು, ನಿಮ್ ಮೇಲೆ ದ್ವೇಷ ಮಾಡೋದು, ನಿಮಗ್ ಬೈಯೋದು, ನಿಮ್ ಜೊತೆ ಜಗಳ ಆಡೋದು, ಮನೆ ಬಿಟ್ಟು ಆಚೆ ಕಡೆ ಹೋಗು ಅಂತ ಹೇಳೋದು ಸುಮ್ನೆ ಮಾಡ್ತಾರೆ ಕಣ್ ಶೇಖರಣೆಯವು. ಪಾಪ ನೀವು ಒಳ್ಳೆಯವರು ಪಾಪ. ನಾವು ಇಷ್ಟು ದಿವಸ ಶೇಖರಣ ನೀನ್ ಏನಾರ ತಿಳ್ಕೊಂಬಿಡು,
ನಿನಗೆ ಬಹಳ ದುರಾಂಕಾರ ಐತೆ, ಜಂಬ ಐತೆ ಅನ್ಕೊಂಡಿದ್ದು ಶೇಖರಣ್ಣ. ನಿನ್ನ ಹತ್ರ ಒಳ್ಳೆ ಬುದ್ಧಿ ಐತೆ, ಒಳ್ಳೆ ಭಾವನೆ ಐತೆ, ಎಲ್ಲಾರ ಜೊತೆನೂ ಇರ್ಬೇಕು ಅನ್ಸುತ್ತೆ ಪಾಪ. ಆದ್ರೆ ಶೇಖರಣಯ್ಯ, ಹಿಂಗಿರ್ಬೇಕಣ್ ಶೇಖರಣ್ಣ, ಎಲ್ಲಾರು ಜೊತೆಗಿರ್ಬೇಕು. ಏನಣ್ಣ ಏನ್ ತಗೊಂಡು ಹೋಗ್ತೀವಂತ ಶೇಖರಣ್ಣ ನಾವು? ಎಷ್ಟೇ ಇದ್ರು, ಎಷ್ಟೇ ಚೆನ್ನಾಗಿದ್ರು ಅಥವಾ ಎಷ್ಟೇ ಕೆಟ್ಟ ಕೆಲಸ ಮಾಡ್ಬಿಟ್ಟು ನಾವು ಏನ್ ಮಾಡಿದ್ರು ಕೂಡ, ಎಷ್ಟೇ ಶ್ರೀಮಂತರಾದ್ರೂ ಕೂಡ ಒಂದಲ್ಲ ಒಂದ್ ದಿವಸ ಎಲ್ಲಾ ಬಿಟ್ಟು ಹೋಗ್ಬೇಕು ಅಲ್ವೇರಣ್ಣ. ಇರೋ ಅಷ್ಟ್ ದಿವಸ ಎಲ್ಲಾರು ಖುಷಿ ಖುಷಿಯಾಗಿ ಅಣ್ಣ ತಮ್ಮದ್ರಿದ್ದಂಗೆ ಇರ್ಬೇಕಣ್ ಶೇಖರಣ್ಣ. ನೀನ್ ಏನಾರ ತಿಳ್ಕೊಂಬಿಡು. ನಮ್ದು ಮಾತ್ರ ಹಂಗೆ ಕಣಣ್ಣ ಬುದ್ಧಿ. ನನಗೂ ಗೊತ್ತು ಕಂಡ ಪಾಪಲೇ. ನೀನ್ ಏನಾರ ತಿಳ್ಕ ಲೆಕ್ಕಾಚಾರಿ. ನನಗೂ ಎಲ್ಲಾರ ಜೊತೆ ಕೂಡಿ ಬಾಳಿ ಚೆನ್ನಾಗಿರ್ಬೇಕು ಅಂತ ಆಸೆ. ಏನ್ ಮಾಡ್ತೀಯ? ನನ್ನ ತಮ್ಮನ ಜೊತೆ ಸೇರ್ಕೊಂಡ್ಬಿಟ್ಟು, ನನ್ನ ತಮ್ಮ ಅದ್ ಯಾರ್ ಕಂಡ್ರದನು ಎಲ್ಲ ಯಾರಾದ್ರೂ ಬರ್ಲಿ ಕಳ್ಳೆ, ಅದ್ ಎಲ್ಲಾರ ಮೇಲೂ ಅನುಮಾನ ಪಡೋದು. ಅವನು ಏನೋ ಮಾಡಕ್ ಬಂದಿದ್ದಾನೆ, ಏನೋ ಕಳ್ತನ ಮಾಡಕ್ ಬಂದಿದ್ದಾನೆ, ಬರೀ ಅದ್ ಮಾಡಕ್ ಬಂದಾನೆ, ಇದ್ ಮಾಡಕ್ ಬಂದಿದ್ದಾನೆ. ಅವ್ರಿಗೆ ನೆಂಬೇಡ, ಇವ್ರಿಗೆ ನೆಂಬೇಡ, ಅವ್ರಿಗೆ ಮಾತಾಡಿಸ್ಬೇಡ, ಏನೋ ಕುತಂತ್ರ ಮಾಡ್ಕೊಂಡ್ ಬಂದಿದ್ದಾರೆ. ಬೋರಿ ಹಿಂಗೆ ತಲೆಯಲ್ಲಿ ಇಲ್ದವೆಲ್ಲ ತುಂಬಿ 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 ಇಷ್ಟು ದಿವಸ ಯಾರಿಗೂ ಜೊತೆಗೆ ಸೇರಿಸ್ಕೊಂಡಲ್ಲೇ ಯಾರಿಗೂ ಮಾತಾಡ್ಸಂಗ್ ಮಾಡ್ಬಿಟ್ಟಿದ್ದ ಕಳ್ಳ ಪಾಪ. ಈಗ ನೋಡ್ರಿ, ನಿಮ್ ಜೊತೆ ಎಲ್ಲ ಅದೇನ್ ಖುಷಿ ಖುಷಿಯಾಗಿ ಅದೇನ್ ನೆಮ್ಮದಿಯಾಗಿದ್ದೀನಂತೀರ. ಒಂದ್ 2 ದಿವಸ ನಿಮ್ ಜೊತೆ ಇದ್ದಿದ್ದಕ್ಕೂ ನನ್ಗೆ ಇಲ್ಲಿ ಬಂದು ರಂಗಜ್ಜಂಗೂ ನಮ್ ಸಾವುಕಾರರಿಗೆ ಗೌಡ್ರಿಗೆ ನಿಮ್ಗೆಲ್ಲ ಮಾತಾಡ್ಸ್ಕೊಂಡು ಹೋಗ್ಲಿಲ್ಲ ಅಂದ್ರೆ ಇಲ್ಲ ಒಂಥರ ಏನ ಕಳ್ಕೊಂಡಂಗೆ ಸಮಾಧಾನ ಇಲ್ದಂಗ ಆಗೋಗ್ಬಿಡುತ್ತ ಕಣಪ್ಪ. ಅತ್ಲಾಗಿ ಅದಕ್ಕೆ ಬಂದ್ಬಿಟ್ಟೆ ಅತ್ಲಾಗಿ. ನನ್ ತಮ್ಮಂದೇನ್ ಹೇಳ್ತೀಯ ಹೇಳು. ಅವನು ಹೋಗ್ಬೇಡ ಅಂದ್ರೆ ನಾನೇನು, ನನ್ಗೇನು ಭಯನ? ನನ್ನ ಇಷ್ಟ. ನಾನು ಎಲ್ಲಿ ನನಗೆ ನೆಮ್ಮದಿ ಸಿಗುತ್ತೆ, ಯಾರ ಜೊತೆ ಖುಷಿ ಖುಷಿಯಾಗಿರ್ತೀನಿ ಅಲ್ಲಿ ಬರ್ತೀನಪ್ಪ. ಹೆಂಗ ಬಿಡ್ ಶೇಖರಣೆ ಆತ್ಲಾಗಿ. ಮತ್ತಿನ್ನೇನ್ ಶೇಖರಣ ಸಮಾಚಾರ? ತಿಂಡಿ ಮಾಡ್ಕೊಂಡ್ ಬಂದೆ ಅನ್ನು? ಏನ್ ಮಾಡಿದ್ರು ತಿಂಡಿ? ಇಲ್ಲ, ತಿಂಡಿ ಗಿಂಡಿ ಏನು ಇಲ್ಲ ಕಡ್ಲ ಪಾಪ. ಹೋಟ್ಲಲ್ಲಿ ತಿನ್ಕೊಂಬಂದೆ ಕಣಪ್ಪ. ಏನ್ ಮಾಡ್ತೀಯ ಅತ್ಲಾಗಿ. ಇವ್ರದ್ದು ಹೋಟ್ಲ್ ಐತೆ ನೋಡು, ಆ ಶಂಕರಣ್ಣಂದು ಅಂತೀನಿ. ನಮ್ಮ ಊರು ಗಿರೀಶಪ್ಪಂದು ಹೋಟ್ಲ್ ಐತಲ್ಲ, ಶಂಕರಣ್ಣಂದು ಹೋಟ್ಲು ಯಾವತ್ತೂ ಕ್ಲೋಸ್ ಆಯ್ತಲ್ಲ. ಇನ್ನೇನು ಗಿರೀಶ್ ಅಣ್ಣಂದು ಹೋಟ್ಲ್ ಐತಲ್ಲ, ಅವ್ರ ಹೋಟ್ಲಲ್ಲಿ ತಿಂಡಿ ಮಾಡ್ಕೊಂಡ್ ಬಂದೆ ಕಣ್ಲ ಪಾಪ. ಏನ್ ಮಾಡ್ತೀಯ ಅತ್ಲಾಗಿ. ಆಸ್ತಿಲಿ ಪಾಲ್ ಕೇಳ್ತಿದ್ಯಾ, ನಾವ್ ಹೇಳ್ದಂಗೆ ಮಾತು ಕೇಳ್ತಿಲ್ಲ ಏನಿಲ್ಲ ಅಂತ ನಮ್ಮ ಅಮ್ಮನೂ ಕೋಪ ಮಾಡ್ಕೊಂಡು ಇವತ್ತು ಬೆಳಿಗ್ಗೆಯಿಂದ ತಿಂಡಿ ಗಿಂಡಿ ಏನೂ ಮಾಡಿಲ್ಲ. ಆಮೇಕಿಂದ ನಮ್ಮ ತಮ್ಮ ಇನ್ನೇನು ಹೇಳಬೇಡ ಇನ್ನೇನು ಅವನಿಗೆ. ನಾನು ಆಸ್ತಿಲಿ ಪಾಲ್ ಕೇಳ್ಬಿಟ್ಟೆ, ಉಲ್ಟಾ ಹೊಡೆದ್ಬಿಟ್ಟ ನಮ್ಮ ಅಣ್ಣ. ಇಷ್ಟು ದಿವಸ ಯಾವತ್ತೂ ಇಲ್ದೇ ಇರೋನು ಹಿಂಗೆಲ್ಲ ಮಾತಾಡ್ತಿದ್ದಾನಂತ ಏನು ಅವನಿಗೆ ತಡಿಯಕ್ಕಾಗ್ತಿಲ್ಲ ಅವನಿಗೆ ನನ್ನ ಮೇಲಿನ ಕೋಪ. ಹಂಗಾಡ್ತಿದ್ದಾನೆ. ಅನ್ಕೊಂಡ್ತಾರೆ ಬಿಡ್ಲ ಪಾಪ. ನಾನು ತಲೆ ಕೆಡಿಸ್ಕೊಳಲ್ಲ ಅತ್ಲಾಗಿ. ನಾನು ಮಾತ್ರ ಆಸ್ತಿಲ್ ಮಾತ್ರ ಪಾಲ್ ಕೇಳ್ತೀನಿ, ತಗೊಂಡ್ತೀನಿ ಕಣಪ್ಪ. ನನಗೆ ಸವಾಸ ಸಾಕಾಗೋಗ್ಬಿಟ್ಟೈತೆ ಕಣ ಅತ್ಲಾಗಿ. ನೆಮ್ಮದಿನೇ ಇಲ್ಲ ಕಣ ಅತ್ಲಾಗಿ, ಲೆಕ್ಕಾಚಾರಿ ಅತ್ಲಾಗಿ. ನನಗೆ ನೆಮ್ಮದಿನೇ ಇಲ್ಲ ಅತ್ಲಾಗಿ. ಇವ್ರ ಜೊತೆ ಇದ್ದು ನನಗೂ ಅತ್ಲಾಗಿ. ನಿಜ, ನೀನ್ ಏನಾರ ಅನ್ಕ, 2-3 ದಿವಸದಿಂದ ನಿಮ್ ಜೊತೆ ಇರೋದಕ್ಕೂ ನನ್ನ ಮನ್ಸು ಎಷ್ಟು ಅಗ್ರ ಆಗೈತಂದ್ರೆ, ಒಳ್ಳೆ ಖುಷಿ ಖುಷಿದು ಕಷ್ಟ ಸುಖದ್ ಮಾತಾಡ್ತೀರಾ, ಒಳ್ಳೊಳ್ಳೆ ಮಾತಾಡ್ತೀರಾ. ಕೆಟ್ಟ ಬುದ್ಧಿ ಇಲ್ಲ ನಿಮ್ ತವ, ಬೇಜಾರು ಮಾಡ್ಸೋದಿಲ್ಲ. ಒಬ್ರಿಗೆ ಮನ್ಸು ನೊನಿಸ್ಬೇಕು ಅಂತ ಏನಿಲ್ಲ. ಎಷ್ಟು ಚೆನ್ನಾಗಿರ್ತೀರ, ಎಷ್ಟು ಖುಷಿ ಖುಷಿಯಾಗಿರ್ತೀರ. ನನ್ಗೂ ನಿಮ್ ಜೊತೆನೇ ಇರ್ಬೇಕಂತ ಆಸೆ ಕಂಡ್ರಪ್ಪ. ನೀವೇನಾರ ತಿಳ್ಕೊಂಬಿಡ್ರಿ. ಲೇ ಪಾಪ ಶೇಖರಣ, ಈ ಕಡೆ ಕೇಳ. ಇಲ್ಲಿ ನಮ್ ಜೊತೆನೆ ಇರಪ್ಪ, ಬಂದು ಮಾತಾಡ್ಕೊಂಡು ಹೋಗಪ್ಪ. ಬೇಡ ಅಂತ ಹೇಳಲ್ಲ. ಅಲ್ಲ ಕಣ್ಲ ಪಾಪ, ಹೋಟ್ಲಲ್ಲಿ ತಿಂಡಿ ಅಲ್ಲಲ್ಲ ನಿನ್ನ. ಇಲ್ಲಿ ಬಂದಿದ್ರೆ ತಿಂಡಿ ನಮ್ಮ ಮನೇಲೆ ಬೇಕಾದಷ್ಟು ಮಾಡವು. ಇಲ್ಲಾಂದ್ರೆ ಇಲ್ಲಿಲ್ಲ ಅಂದಿದ್ರೆ ಬೇಕಾದ್ರೆ ಬೇರೆ ಏನಾರ ತಿಂಡಿ ಮಾಡ್ಕೊಡ್ತಿದ್ವು ಅಲ್ವಲ್ಲ ಮಗ. ನೀನೇನ್ ಬೇರೆಯವನೇ ಅಲ್ಲ, ನೀನು ನಮ್ಮೂರವನೇ ಕಳ್ಳ. ನನ್ನ ತಮ್ಮ ಆಗಿದ್ರೆ ಹಂಗೆ ಬಿಟ್ಕೊಡ್ತಿದ್ನಲ್ಲ ನಾನು. ತಿಂಡಿ ಹೊಟ್ಟೆ ತುಂಬಾ ಮಾಡ್ದೋ ಇಲ್ವೋ? ತಿಂಡಿನಾರು ತಗೊಂಬರಕ್ ಹೇಳನೇನೋ ನಿಮ್ಮ ಅಜ್ಜಿಗೆ, ಗೌರಜ್ಜಿಗೆ. ತಿಂಡಿ ತಗೊಂಬರ್ ಕೊಡುತ್ತೆ. ಪಲಾವೇನೋ ಮಾಡಿದಾರ, ತಡಿಯಪ್ಪ ಒಂದ್ರೇಟು ತಿನ್ನುವಂತೆ. ಪಲಾವನು ಮೊಸರು ಬಜ್ಜಿ ತಿನ್ನುವಂತೆ ಹೊಟ್ಟೆ ತುಂಬಾ. ನಿನ್ನ ಬಂದು ಇಲ್ಲಿ ಮಂತಾವ ತಿಂಡಿ ತಿಂದಲೆ ನೀನು ಏನಪ್ಪ ನೀನು? ಇಲ್ಕಂಡ್ರಂಗಜ್ಜು ತಿಂಡಿ ಮಾಡ್ಕೊಂಡೆ ಬಂದೆ ಹೊಟ್ಟೆ ತುಂಬಾ. 2 ಪ್ಲೇಟು, 1 ಪ್ಲೇಟ್ ಇಡ್ಲಿ, 1 ಪ್ಲೇಟ್ ವಡೆ, 1 ಪ್ಲೇಟ್ ಪಲಾವು ಎಲ್ಲ ತಿನ್ಕೊಂಬಂದೆ ಹೊಟ್ಟೆ ತುಂಬಾ. ಈಗ ಹೊಟ್ಟೆ ತುಂಬ ಐತೆ, ಸುಮ್ಕಿರು. ಮಧ್ಯಾಹ್ನ ಬೇಕಾದ್ರೆ ಏನಾದ್ರೂ ಗೌರಜ್ಜಿ ಮುದ್ದೆ ಗಿದ್ದೆ ಮಾಡಿದ್ರೆ, ಅನ್ನ ಸಾಂಬಾರು ಮುದ್ದೆ ಬೇಕಾದ್ರೆ ತಿನ್ಕೊಂಡು ಹೋಗ್ತೀನಿ. ಮತ್ತಿನ್ನೇನು ಲೆಕ್ಕಾಚಾರಿ ಸಮಾಚಾರ? ಅವ್ರು ಬಂದಾರ ಕೆಲ್ಸಕ್ಕೆ. ಆ ನಿಂಗಣ್ಣನೂ ಆ ಸಿದ್ದಣ್ಣ ಇಬ್ರು ಭಾಳ ಖತರ್ನಾಕಿದಾರ. ಅವರು ಭಾಳ ಬುದ್ಧಿವಂತಿಕೆ ಇರಬೇಕು. ಅಲ್ಲೇ ನಾನು ನೀನು ಮಾತಾಡ್ತಿದ್ದಿದ್ದು ಎಲ್ಲ ವಿಚಾರನೂ ಬಂದ್ಬಿಟ್ಟು ಅಲ್ಲೇ ನಮ್ಮ ಅಣ್ಣನ ಮುಂದೆ ಇಲ್ದವೆಲ್ಲ ಚಾಡಿ ತುಂಬ್ತಿದ್ದ ಕಣಪ್ಪ ಅವನು. ಭಾಳ ಹುಷಾರಿರ್ಬೇಕ ಕಳ್ಳ ಲೆಕ್ಕಾಚಾರಿ ಅವಂತಾವು. ಬಿಡ್ ಶೇಖರಣ, ಅವನ್ ತಾವ ಬಾಳ ಬುದ್ಧಿವಂತಿಕೆ ಅಂತ ಇರೋದಂತದ್ ಏನಿಲ್ಲ. ಒಂದ್ ಹೇಳ್ತೀನಿ ನೋಡಿ ಶೇಖರಣ, ನಾವ್ ನಿಯತ್ತಾಗಿರೋರು. ಒಬ್ರಿಗೆ ಕೆಟ್ಟ ಮಾಡ್ಬೇಕು, ಒಬ್ರಿಗೆ ಮೋಸ ಮಾಡ್ಬೇಕು, ಒಬ್ರಿಗೆ ನೋವು ಮಾಡ್ಬೇಕನ್ನೋ ಒಂದು ಬುದ್ಧಿ ಇಲ್ಲ. ನಮ್ಮ ಹತ್ರ ನಿಯತ್ತು, ನಮ್ಮ ಹತ್ರ ಒಳ್ಳೆ ಬುದ್ಧಿ ಅಂತದಿದ್ರೆ ಭಗವಂತ ಒಂದ್ ಮೂಲೆಯಲ್ಲಿ ಅದ್ ಯಾರು ನಮ್ಮ ಮೇಲೆ ಎಷ್ಟು ಕುತಂತ್ರ ಮಾಡಿದ್ರು ಕೂಡ ಒಂದಲ್ಲ ಒಂದ್ ದಿವಸ ಒಂದು ಕಡೆಯಿಂದನಾದ್ರೂ ಒಳ್ಳೇದಾಗೆ ಆಗುತ್ತೆ. ಬಿಡೋಣ, ತಲೆ ಯಾಕೆ ಎಡ್ಸ್ಕೊಳ, ಯಾಕೆ ಯೋಚನೆ ಮಾಡ್ತೀಯಾ? ಮತ್ತಿನ್ನೇನ್ ಸಮಾಚಾರ? ಸಮಾಚಾರ ಗಿಮಾಚಾರ ಇನ್ನೇನು ಇಲ್ಲ ಕಣಪ್ಪ. ನಾನು ಮೊದಲು ನನ್ನ ಆಸ್ತಿಲಿ ಪಾಲ್ ತಗೊಂಡ್ಬಿಟ್ಟು ನಂದು ಏನಾಯ್ತೋ ಅದು ಮನೆ ಕೊಡ್ಲಿಲ್ಲ ಅಂದ್ರೆ ಬೇಕಾದ್ರೆ ಹೊಸ ಮನೆ ಏನಾದ್ರು ತೋಟದ ಮನೆಯಲ್ಲೇ ಕಟ್ಟಿಸ್ಕೊಂಡ್ತೀನಿ ಕಣಪ್ಪ ಅತ್ಲಾಗಿ. ಎಲ್ಲ ಒಂದ್ ಹೇಳ್ತೀನಿ ನೋಡ್ಲ, ನೆಮ್ಮದಿಯಾಗಿರ್ಬೇಕಂಡ್ಲ. ಅವನೊಂದ್ ತರ ಕಂಡ್ಲ ನನ್ನ ತಮ್ಮ ಅತ್ಲಾಗಿ. ಯಾಕ್ಲಾ ಪಾಪ, ಯಾಕ್ಲಾ ಶೇಖರಣ? ಅವಾಗ್ಲಿ ನಾನು ನೋಡ್ತಿದೀನಿ
ಆಸ್ತಿಲ್ ಪಾಲ್ ತಗೊಳ್ತೀನಿ ಆಸ್ತಿಲ್ ಪಾಲ್ ತಗೊಳ್ತೀನಿ ಅಂತ ಹೇಳ್ತಿದ್ಯಾ? ಲೇ ಶೇಖರಣ, ಒಂದು ಮಾತು ಹೇಳ್ತೀನಿ ನೋಡ ಇಲ್ಲಿ. ಅಣ್ಣ ಆಗ್ಬಿಟ್ಟು ಹೇಳ್ತೀನಿ, ನನ್ನ ಮಾತು ಮೀರಬಾರ್ದು ನೀನು. ಬೇಡ ಕಣ, ಬೇಡ ಕಣ, ಆಸ್ತಿಲ್ ಪಾಲ್ಗಿಲ್ ಏನು ತಗೋಬೇಡ, ಸುಮ್ಕಿರು. ಹಿಂಗೆಲ್ಲ ಮಾತಾಡ್ಬಾರ್ದು ಕಣಪ್ಪ ನೀನು. ಇಷ್ಟು ದಿವಸ ಚೆನ್ನಾಗೇ ಇದ್ಬಿಟ್ಟು ಇವಾಗ ಆಸ್ತಿಲ್ ಪಾಲ್ ತಗೊಂಡ್ರೆ ಅದೆಂಗ್ಲ ಸರಿ ಆಗೋಗ್ಬಿಡುತ್ತೆ. ಬೇಡ ಕಣ, ಸುಮ್ಕಿರೋ ಶೇಖರಣ, ಬೇಡ, ನನ್ನ ಮಾತು ಕೇಳು. ಹಿಂಗೆಲ್ಲ ಆಡಬಾರ್ದು, ಹಿಂಗ ಆಟ ಮಾಡಬಾರ್ದು ನೀನು. ಈಗ ಮೊದ್ಲು ಹೆಂಗಿದ್ರು ಹಂಗೆ ಇರ್ರ ಅಣ್ಣ ತಮ್ಮಂದ್ರು. ಸುಮ್ನೆ ಎಲ್ಲಾರ ಜೊತೆನೂ ಇರಪ್ಪ, ನಮ್ಮಂತಾವ್ ಬರ್ಬೇಡ ಅಂತ ನಾನು ಹೇಳ್ತಿಲ್ಲ. ಬಾ, ಅವನೇನಾದ್ರು ನಿನ್ ತಮ್ಮ ಏನಾದ್ರು ಹೋಗ್ಬೇಡ ಹಂಗೆ ಹಿಂಗೆ ಆದ್ರೆ ಇದು ಬೇಕಾದ್ರೆ ಎದುರಿಸು. ಅದನ್ನ ಬಿಟ್ಬಿಟ್ಟು ಆಸ್ತಿಲ್ ಪಾಲ್ ತಗೊಳೋದು ಅದು ಇದು ಮಾಡ್ಬೇಡ ಕಣ ಮಗ, ನನ್ನ ಮಾತು ಕೇಳು. ಇಲ್ಲ ರಂಗಜ್ಜ, ನೀನ್ ಹಿಂಗೆ ಅಂತ ಹೇಳ್ತಿದ್ಯಾ? ಅವ್ನಿಗೆ ಎಷ್ಟು ದುರಾಂಕಾರ ಐತೆ ಅಂತ ಏನ್ ಗೊತ್ತು ರಂಗಜ್ಜ? ನಿಂತವ ನೋಡು, ಅದೇನ್ ಒಳ್ಳೆ ಬುದ್ಧಿ ಐತೆ, ಎಷ್ಟು ಒಳ್ಳೆತನ ಐತೆ. ತಾವ್ ನಮ್ ತಮ್ಮನ್ ತವ ಅಂತ ಬುದ್ಧಿ ಇಲ್ಲ ಕಣ್ ರಂಗಜ್ಜ, ನಿನಗ್ ಗೊತ್ತಿಲ್ಲ. ನನಗ್ ನೆಮ್ಮದಿ ಇಲ್ದ ರಂಗಜ್ಜ, ನೆಮ್ಮದಿನೇ ಇಲ್ಲ ಅವನ್ ತವ. ಅವ್ನು ಬರೀ ಕಿರಿಕು, ಬರೀ ಒಂಥರ ಬೇರೆಯವ್ರಿಗೆ ಮೋಸ ಮಾಡೋದು, ಆಸ್ತಿ ಹೊಡಿಯೋದು, ಕಳ್ತನ ಮಾಡಿಸೋದು, ಬೇರೆಯವ್ರಿಗೆಲ್ಲ ಹೇಳ್ಬಿಟ್ಟು ಬರೀ ಇಂಥ ಬುದ್ಧಿಗೆನೆ ಕಣ್ ಶಂಕರ ರಂಗಜ್ಜವ್. ಹಂಗಲ್ ಕಣ್ಲ ಪಾಪ, ಇಲ್ಲಿ ಹೇಳ್ತಿ ಕೇಳ, ಇಲ್ಲಿ ಹೇಳೋದು ಒಂದ್ ಸ್ವಲ್ಪ ಮಾತು ಕೇಳ ಶೇಖರಣ. ನಾನು ಹೇಳ್ತಿರೋದು ಇಲ್ಲಿ ಕೇಳಿಲಿ. ಏನಂದ್ರೆ ಅದು ನಿಮ್ಮ ಅಮ್ಮ ತಂದೆ ತಾಯಿಗಳು ಈಗ ಮೊದ್ಲೇ ಕಾಯಿಲೆ ಬಿದ್ದಾರ ಕಣಪ್ಪ. ನಿಮ್ ತಂದೆಗೆ ಹುಷಾರಿಲ್ಲ ಪಾಪ, ಮೂಲೆ ಇಟ್ಕೊಂಡ್ಬಿಟ್ಟಿದಾರ ಅವ್ರು, ಯೋಚನೆ ಮಾಡಿ ಮಾಡಿ ಮಾಡಿ. ಸರಿನಾ? ನಿಮ್ಮ ಅಮ್ಮಾರ್ಗುನು ಈಗ ನೀವಿಬ್ರು ಕಣ್ ಮುಂದೆನೆ ಇಬ್ರು ಮಕ್ಳುಗಳು ಭಾಗ ಆಗ್ಬಿಟ್ರೆ ನಿಮ್ ತಾಯಿಗೆ ಏನ್ ಕಡಿಮೆ ನೋವಾಗುತ್ತೆ ಅನ್ಕೊಂಡಿದ್ಯಾ? ನಿಮ್ ತಂದೆಗೆ ಇನ್ನೇನ್ ಕಡಿಮೆ ನೋವಾಗುತ್ತೆ ಅನ್ಕೊಂಡಿದ್ಯಾ? ಎಷ್ಟೇ ಕಷ್ಟ ಆಗ್ಲಿ ನಿನ್ಗೆ, ಏನಾದ್ರೂ ಆಗ್ಲಿ ಕಂಡ ಪಾಪ. ಶೇಖರಣ, ಎಷ್ಟೇ ಕಷ್ಟ ಆಗ್ಲಿ ನಿಮ್ ತಂದೆ ತಾಯಿ ಮಾತ್ರ ಕಣ್ ಮುಂದೆ ಇರೋವರೆಗೂ ನೀವ್ ಮಾತ್ರ ಭಾಗ ಆಗ್ಬಾರ್ದು. ಈಗ ಒಂದ್ ಮಾತು ಹೇಳ್ತೀನಿ ಕೇಳ ಇಲ್ಲಿ. ಎಂತ ತಂದೆ ತಾಯಿಗಳಿಗೂ ಕೂಡ ಸರಿನಾ, ಯಾರಿಗಾದ್ರೂ ಇರ್ಲಿ ತಂದೆ ತಾಯಿಗಳಿಗೆ ಅವ್ರ ಸ್ವಂತ ಮಕ್ಳುಗಳು ಅಣ್ಣ ತಮ್ಮಂದ್ರು ಯಾರಾದ್ರೂ ಕೂಡ ಕಣ್ ಮುಂದೆನೆ ಜಗಳ ಆಡೋದು, ಅವ್ರ ಕುಟುಂಬ ಒಡೆದೋಗೋದು ಹಿಂಗ ಆಗ್ಬಿಟ್ರೆ ಅವರು ಅಷ್ಟು ನೋವು ಪಡೋ ಅಂತವ್ರು ವ್ಯಕ್ತಿ ಪ್ರಪಂಚದಲ್ಲಿ ಯಾರು ಇಲ್ಲ ಕಣ್ಲ ಪಾಪ. ಹೆಂಗ ಪಾಪ ನಿಮ್ಮಮ್ಮ ಚೆನ್ನಾಗಿದ್ದಾರೆ ಆರೋಗ್ಯವಾಗಿ, ನಿಮ್ಮ ಅಪ್ಪಂಗ್ ಕಾಯಿಲೆ ಬಿದ್ದೈತೆ, ನಿಮ್ಮ ಅಪ್ಪಂಗ್ ಆರೋಗ್ಯ ಚೆನ್ನಾಗಿ ನೋಡ್ಕೊಂಡ್ಬಿಟ್ಟು ಚೆನ್ನಾಗಿ ನೋಡ್ಕೊಳ ಕರ್ತವ್ಯ ಕಣ್ಲ ಪಾಪ ನಿಂದೀಗ ಶೇಖರಣ. ನಿನ್ ತಮ್ಮ ನಿನಗೆ ಎಷ್ಟಾದ್ರೂ ನೋವು ಕೊಡ್ಲಿ, ಎಷ್ಟಾದ್ರೂ ಬೇಜಾರು ಮಾಡಿಸ್ಲಿ, ಅವನ್ ಕರ್ಮಕ್ಕೆ ಅವ್ನು ಹೋಗ್ತಾನೆ, ಅವನ್ ಪಾಪಕ್ಕೆ ಅವ್ನು ಹೋಗ್ತಾನೆ. ಹಂಗಂತ ನೀನು ಈಗ ದೊಡ್ಡ ಮನ್ಸು ಮಾಡ್ಬೇಕಾಗಿರೋದು ನಿಮ್ ತಂದೆ ತಾಯಿಗಳ ಕಡೆ ನೋಡ್ಕೊಂಡ್ಬಿಟ್ಟು ನೀನ್ ದೊಡ್ಡ ಮನ್ಸು ಮಾಡ್ಲೇಬೇಕು ಕಣಪ್ಪ. ಅವಾಗ್ಲೇನೇನು ಕಣಪ್ಪ ನಿನಗೆ ದೊಡ್ಡ ಮನುಷ್ಯ ಅಂತ ಹೇಳೋದು. ಸರಿನಾ? ತಂದೆ ತಾಯಿಗಳಿಗೋಸ್ಕರ ಏನಾದ್ರೂ ತ್ಯಾಗ ಮಾಡಕ್ಕೂ ನಾವು ಸಿದ್ಧ ಆಗಿರ್ಬೇಕು. ಶೇಖರಣ, ಸ್ವಲ್ಪ ಸಮಾಧಾನ ಆಗಿರು. ನಿನಗೇನು ಗೌಡ್ರಿಗೆ ಹೇಳ್ಬಿಟ್ಟು ನಿನಗೆ ಅವ್ರ ಹತ್ರ ಏನ್ ಅಡಿಯಾಳಿ ಆಗಿರು, ಅವ್ರು ಹೇಳ್ದಂಗ್ ಮಾತು ಕೇಳ್ಕೊಂಡಿರು ಅಂತ ನಾನು ಹೇಳ್ತಿಲ್ಲ. ಗೌಡ್ರು ಹೇಳ್ಬಿಟ್ಟು ನಿನಗೇನು ವ್ಯವಸ್ಥೆ ಬೇಕೋ ಮಾಡಿಸ್ತೀನಿ. ಆದ್ರೆ ಒಂದಲ್ಲ ಒಂದ್ ದಿವಸ ನಿನ್ ಆಸ್ತಿ ನಿನ್ ಪಾಲ್ ಬರ್ಲೇಬೇಕು ಕಂಡಪ್ಪ. ಒಂದ್ ಹೇಳ್ತೀನಿ ನೋಡು, ಅಲ್ಲಿವರೆಗೂ ಮಾತ್ರ ನಿಮ್ ತಂದೆ ತಾಯಿಗಳಿಗೆ ಚೆನ್ನಾಗಿ ನೋಡ್ಕೊಂಡಿರೋ, ಜಗಳ ಮಾಡ್ಬಿಡವು. ಈ ರಂಗಜ್ ನೋಡಿ ಹೆಂಗ್ ಹೇಳ್ತೈತಂತ. ಇಲ್ಲ ಸುಮ್ಕಿರ್ ರಂಗಜ್ ಅತ್ಲಾಗಿ, ನೀನ್ ಯಾಕೆ ಹಿಂಗೆಲ್ಲ ಮಧ್ಯದಲ್ಲಿ ಮಾತಾಡ್ತೀಯ? ನೀನು ಬಂದು ಶೇಖರಣ ಮಾಡ್ತಿರೋದ್ರಲ್ಲಿ ತಪ್ಪೇನೈತೆ ಅಂತ ಅದ್ರಲ್ಲಿ ಏನ್ ರಂಗಜ್ಜ ತಪ್ಪೇನೈತೆ? ನೀನ್ ನೋಡು, ನೀನು ಶೇಖರಣಂಗೆ ಆಸ್ತಿಲ್ ಪಾಲ್ ತಗೋಬೇಡ ಅಂತ ಹೇಳ್ತಿದ್ಯಲ್ಲ. ನಾನ್ ನಿನ್ನೆಯಿಂದ ಹೇಳಿದೀನಿ, ಆಸ್ತಿಲ್ ನೀನ್ ಪಾಲ್ ತಗೊಳ್ಳೇಬೇಕು ಅಂದ್ರೆ ತಗೊಳ್ಳೇಬೇಕು ಕಣ್ ಶೇಖರಣ ಅಂತ. ಕರೆಕ್ಟ್ ಕಣು ಲೆಕ್ಕಾಚಾರಿ ನೀನ್ ಹೇಳ್ತಿರೋದು ರಂಗಜ್ಜ. ಲೆಕ್ಕಾಚಾರಿ ನೀ ಹೇಳ್ತಿರೋದು ಕರೆಕ್ಟ್ ಐತೆ ರಂಗಜ್ಜ. ನೀನ್ ಏನಾರು ತಿಳ್ಕೊಂಡ್ಬಿಡು, ನನ್ ತಮ್ಮಂಗ್ ಬಾಳ ದುರಂಕಾರ ಐತೆ, ಜಂಬ ಐತೆ, ನಿನಗ್ ಗೊತ್ತಾಗಲ್ ಕಣ್ ರಂಗಜ್ಜ ನಿನ್ಗೆ. ಕಂಡ್ರ ರಂಗಜ್ಜ, ಅಲ್ಲ ಆ ಶೇಖರಣ ಅಂತದ್ ಏನ್ ಮಾಡೈತೆ? ಅಂತದ್ ಏನ್ ಮಾಡೈತೆ ಅಂತ ಯಪ್ಪ ಕೂಲಿ ಕಳ್ಸೋದು, ಹೆಂಗ್ ಬೇಕಂಗ್ ಬೈಯೋದು, ಮನೆ ಬಿಟ್ಟು ಆಚೆ ಕಡೆ ಹೋಗುವಂತ ಬ್ಯಾಗ್ ಎಲ್ಲ ಕೊಟ್ಟು ಕಳ್ಸಿದ್ದು ಗೊತ್ತಾ? ಅಲ್ಲ ಒಂದ್ ಲೆಕ್ಕಾಚಾರದಲ್ಲಿ ನೋಡ್ಬಿಟ್ರೆ ಆ ಶೇಖರಣಂದೇ ಮನೆ ಅವ್ರ ಹೆಸರಲ್ಲಿ ಐತೆ, ಆ ಹೊಲ ತೋಟ ಗದ್ದೆ ಎಲ್ಲ ಶೇಖರಣನ ಹೆಸರಲ್ಲಿ ಐತೆ. ಅಂತದ್ರಲ್ಲಿ ಈ ಶಂಕರಣ್ಣ ಅವ್ರಿಗೆ ಮನೆ ಬಿಟ್ಟು ಆಚೆ ಕಡೆ ಕಳ್ಸಕ್ಕೆ ಒಂದ್ ಸ್ವಲ್ಪನಾದ್ರೂ ಕನಿಕರ ಅನ್ನೋದು ಬೇಡವಾ? ಅದೇನ್ ಕಳ್ಸ್ಬಿಟ್ರು ಹೇಳ್ರಿ ನೀವೇನೆ? ಕಳ್ಸ್ತಾರೆ, ಬಂದಾದ್ರೂ ಕರ್ಕೊಂಡು ಹೋಗೋದಲ್ವಾ? ಹೋಗ್ಬಿಡ್ಲಿ ಅಂತಾನೆ ಸುಮ್ಕಾಗಿದ್ರಂತೆ. ಹಿಂಗೆಲ್ಲ ಆದಾಗ ಬೇಜಾರಾಗುತ್ತಾಗಲ್ಲ ಹೇಳ್ರಿ ರಂಗಜ್ಜ ನೀವೇ. ನಾನು ಮಾತ್ರ ನೋಡ್ರಿ ಶೇಖರಣ್ಣರ ಕರೆಕ್ಟ್ ಆಗಿ ಹೇಳ್ತಿದೀನಿ, ನೀವು ಮಾತ್ರ ಯಾವ್ದೇ ಕಾರಣಕ್ಕೂ ನೀವು ಅವ್ರ ಮಾತು ಕೇಳ್ಬೇಡ್ರಿ. ನೀವು ಆಸ್ತಿಲ್ ಪಾಲ್ ತಗೋಬೇಕಂದ್ರೆ ತಗೊಳ್ಳೇಬೇಕು. ಅಲ್ಲ ಲೇ ಲೆಕ್ಕಾಚಾರಿ, ಮಧ್ಯದಲ್ಲಿ ಬಂದು ಮಾತಾಡ್ಬಿಟ್ರೆ ನೋಡಿ ಈಗ ಏರಿಕ್ ಬಿಡ್ತೀನಿ ಬಾಗ. ಬಾರ್ಲ ಈ ಕಡೆ. ಲೇ ಲೆಕ್ಕಾಚಾರಿ, ನಮ್ ಶತ್ರುಗಳೇ ಇರ್ಬೋದು ಕಳ್ಳ ಅವರು. ಅವನು ಶಂಕರಣ್ಣ ನಮ್ ಶತ್ರುನೇ ಇರ್ಬೋದು, ಆದ್ರೆ ನಮ್ ನಿಯತ್ ನಾವ್ ಯಾವತ್ತು ಬಿಡ್ಬಾರ್ದು ಕಳ್ಳ. ಲೇ ಈ ಕಡೆ ಬಾರ್ಲ ಇಲ್ಲಿ. ಅದೇನಂತ ಮಾತಾಡ್ತೀಯ ನೀನು? ಮಾತಾಡೋದು ನೋಡು, ಮಾತಾಡೋದು ಯಾವತ್ತು ಕೂಡ ಅಣ್ಣ ತಮ್ಮಂದ್ರುಗಳಿಗೆ ಒಂದ್ ಮಾಡಕ್ ನೋಡ್ಬೇಕು ಕಳ್ಳ. ಅವ್ರ ಕುಟುಂಬನ ಒಡೆಯಕ್ ನೋಡ್ಬಾರ್ದು, ಭಾಗ ತಗೋಬೇಕಂತೆ ಭಾಗ. ಈ ನನ್ ಮಗನೇ ಅರ್ಧ ತಲೆಯಲ್ಲಿ ತುಂಬಿರೋದು ಇಲ್ಲವೆಲ್ಲ. ಈ ಕಡೆ ಬಾ ಅಂತ ಹೇಳಿಲ್ವನ ಶೇಖರಣ? ಅವ್ರ ಮಾತು ಕೇಳ್ಬೇಡ ಕಣ ನೀನು, ಲೆಕ್ಕಾಚಾರಿ ಮಾತು. ಈ ರಂಗಜ್ಜ ಬರೀ ಒಳ್ಳೆ ತರಾನೇ ಮಾಡ್ಕೊಂಡು ಹೋಗುತ್ತೆ. ಅವರೆಲ್ಲ ಮಾಡೋದು ಮೋಸಗಳು ಒಂದು ಗೊತ್ತಾಗಲ್ಲ ಈ ರಂಗಜ್ಜನ್ಗೆ. ಇನ್ಯಾವದ್ ಬುದ್ಧಿ ಕಲಿತಿರೋ ಏನೋ ಹೋಗ್ರಿ ಅತ್ಲಾಗಿ ನೀವು. ಆ ಶಂಕರಣ್ಣನ ಹತ್ರ ಏನ್ ಜಂಬ ಐತೆ, ಏನ್ ಮೋಸದ ಬುದ್ಧಿ ಐತೆ ಅಂತ ನನಗ್ ಮಾತ್ರ ಗೊತ್ತು. ಬರೀ ನೀವು ಅದೇನೋ ಅಂತಾರಲ್ಲ ಹಂಗೆ ನೀವು ಬರೀ ಒಳ್ಳೆತನ ಮಾಡ್ಕೊಂಡು ಹೋಗಿನೇನೆ ಎಲ್ಲಾರು ನಿಮಗ್ ಮೋಸ ಮಾಡ್ತಿರೋದು. ಹೋಗ್ರಿ. ಏನ್ಲ ಅದು ಮನ್ಸಲ್ಲೇ ಗೊಡಂಗಾಡ್ಕಡ್ತಿದ್ಯಾ ಲೆಕ್ಕಾಚಾರಿ? ಏನ್ಲ ಅದು ಬಾಯಿ ಮುಚ್ಕೊಂಡು ತೆಪ್ಪಗ್ ನಿನ್ಕೊಳ್ಳ ಹೋಗ್ಲಾ. ನಿಮ್ ಗೌರಜ್ಜಿ ತಿಂಡಿ ಗಿಂಡಿ ಏನೋ ಮಾಡಿರ್ಬೇಕು, ತಿನ್ಕೊಂಡು ಒಂದ್ ಗಳಿಗೆ ಕುತ್ಕೋವಾಗ್ಲಾ ನೀನು. ನಿನಗ್ ಗೊತ್ತಾಗಲ್ಲ.
ದೊಡ್ಡವ್ರು ಮಾತಾಡ್ಬೇಕಾದ್ರೆ ನಿಂದೆಲ್ಲ ಇಲ್ಲಿ ಮಧ್ಯದಲ್ಲಿ ಕುತ್ಕೋವಾಗ್ಲ ಒಂದ್ ಗಳಿಗೆ ಅಲ್ಲಿ ಮೂಲೆಯಲ್ಲಾದ್ರೂ. ನೋಡಮ್ಮ ನೋಡಮ್ಮ, ನಾನು ಹೇಳಿಲ್ವಾ ಕರೆಕ್ಟ್ ಆಗಿ? ಇಲ್ಲೇ ಇರ್ತಾರೆ ಕಣಮ್ಮ, ಇಲ್ಲೇ ಇರ್ತಾರೆ. ಈ ರಂಗಜ್ಜನ್ಮ ಅಂತ ಅವಳೇನೋ ಮಾತಾಡ್ಕೊಂಡು ಇಲ್ದವೆಲ್ಲ ತಲೆ ತುಂಬಿರ್ತಾರೆ. ನೋಡು ಆಸ್ತಿಲೆಲ್ಲ ಪಾಲ್ ತಗೊಳ್ರಿ ಹಂಗೆ ಹಿಂಗೆ ಅಂತ ಹೇಳ್ತಿದ್ರು ಅನ್ಸುತ್ತೆ. ಅಷ್ಟೊತ್ತಿಗೆ ಗಪ್ ಚುಪ್ ಆಗ್ಬಿಟ್ರು ಕಣಮ್ಮ. ನಾವು ಬಂದ ತಕ್ಷಣ ರೆಡ್ ಹ್ಯಾಂಡ್ ಆಗಿ ಸಿಗಾಕೊಂಡ್ಬಿಟ್ರು ನೋಡಮ್ಮ. ಹೆಂಗೆ ಹಣ್ಣಂಗ್ ಮಧ್ಯದಲ್ಲಿ ಕೂರಿಸ್ಕೊಂಡ್ಬಿಟ್ಟು ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ತಲೆಯಲ್ಲಿ ಹೆಂಗ್ ತುಂಬ್ತಿದಾರಂತ. ಆಸ್ತಿಲ್ ಪಾಲ್ ತಗ ನಿನ್ಗೇನ್ ಕಡಿಮೆ ಆಗೈತೆ? ನೀನ್ ಚೆನ್ನಾಗಿರ್ಬೋದು, ದುಡ್ಕೋಬಹುದು, ನಿನ್ ತಮ್ಮ ನಿಮ್ಮ ಅಮ್ಮಂಗೇನೆ ಎಷ್ಟ್ ದಿವಸ ಅಂತ ನೋಡ್ಕೊಂಡಿರ್ತೀಯ ಅಂತ ಅಲ್ಲ ಹೇಳ್ತಿದ್ರು ಅನ್ಸುತ್ತೆ. ಅಷ್ಟ್ರಲ್ಲಿ ನಾವು ಬಂದ್ಬಿಟ್ಟು ಕಣಮ್ಮ. ಅಲ್ವೇನ್ರಿ? ಸಾವ್ಕಾರ್ರೆ, ರಂಗಜ್ಜ, ಬಹಳ ದೊಡ್ಡದಾಗಿ ಎಲ್ಲಾರ ಮುಂದೆ ಮಾತಾಡ್ತಿರ್ತೀರಲ್ಲ ನೀವು. ನೀಯತ್ತು ಒಳ್ಳೆತನ ಅಂತ. ಇದೇನಾ ನಿಮ್ ನೀಯತ್ತು? ನಮ್ಮ ಅಣ್ಣಂಗೆ ಇಲ್ದವೆಲ್ಲ ತಲೆ ತುಂಬ್ತಿದಿರಲ್ರಿ. ತಲೆಯಲ್ಲಿ ತುಂಬ್ತಿದಿರಲ್ಲ. ನಿಮ್ಗೇನು ಒಂದ್ ಚೂರುನು ಒಂದ್ ಕಿಂಚಿತ್ತಾದ್ರೂ ಒಂದ್ ಸ್ವಲ್ಪ ಒಳ್ಳೆತನ ಅಂತ ಇರ್ಬೇಕು ಕಣ್ರಿ. ಯಾಕ್ರಿ ನಮ್ಮ ಮೇಲೆ ಇಷ್ಟೊಂದು ಕೋಪ ನಿಮ್ಗೆ? ಯಾಕ್ರಿ ನಿಮ್ಗೆ ಇಷ್ಟೊಂದು ಕೆಟ್ಟ ಬುದ್ಧಿ? ಅಯ್ಯೋ ಭಗವಂತ, ಇದ್ಯಾಕಪ್ಪ ಹಿಂಗ್ ಹೇಳ್ತಿದ ನೀವು ಈ ಹುಡುಗ ನೋಡಿ ಹಿಂಗ್ ಮಾತಾಡ್ತಿದ್ದಾನಂತ. ಅಯ್ಯೋ ದೇವ್ರೆ, ನಾವು ಇಲ್ದವೆಲ್ಲ ತಲೆ ತುಂಬ್ತಿದೀವ. ಅಯ್ಯೋ ದೇವ್ರೆ ಭಗವಂತ, ಏನಪ್ಪ ಇವ್ನು ಹಿಂಗ್ ಮಾತಾಡ್ತಿದ್ದ ನೀನು? ಲೇ ಶಂಕರಣ್ಣ, ಇಂದು ಮುಂದೆ ಏನು ತಿಳ್ಕೊಂಡಲೆ, ಏನು ತಿಳ್ಕೊಂಡಲೆ ಮಾತಾಡ್ಬೇಡ ಕಣ. ಏನ್ ಮಾತಾಡ್ತಿದೀಯ ಅಂತ ಒಂದ್ ಸ್ವಲ್ಪ ಜ್ಞಾನ ಇಟ್ಕೊಂಡ್ ಮಾತಾಡು. ನಿಮ್ಮ ಅಣ್ಣಂಗೆ ಕೇಳ, ಏನಾರ ಹೇಳಿವೇನಂತ ನಾವು. ಯಾಕ್ಲೆ ಹಿಂಗೆಲ್ಲ ಮಾತಾಡ್ತಿದ್ಯಾ ನೀನು? ಒಂದ್ ಸ್ವಲ್ಪ ನಾವೇನ್ ಮಾತಾಡ್ದು ಅಂತ ಕೇಳಿಸ್ಕೊಂಡ ನೀನು? ಇನ್ನೇನ್ ಕೇಳಿಸ್ಕೊಳೋದೈತೆ? ಇನ್ನೇನ್ರ ಕೇಳಿಸ್ಕೊಳೋದೈತೆ? ಯಾವತ್ತು ಇಲ್ದವ್ರು ನಮ್ಮ ಅಣ್ಣ ನೆನ್ನೆಯಿಂದ ಬಂದ್ಬಿಟ್ಟು ನಿಮ್ ತೋಟ ಕೆಲ್ಸಕ್ಕೆ ಬಂದಾಗ್ಲಿಂದ ಆಸ್ತಿಲ್ ಪಾಲ್ಬೇಕು, ನನಗೆ ಮನೆ ಬೇಡ, ನನ್ನ ತಮ್ಮ ಬೇಡ, ನನ್ನ ತಮ್ಮನ ಸವಾಸ ಬೇಡ, ಅಣ್ಣ ತಮ್ಮಂದ್ರು ಬೇಡವೇ ಬೇಡ. ಅವ್ರು ನೀವು ಇವನು ನಮ್ಮ ಶಂಕರಣ್ಣ ನನ್ನ ತಮ್ಮ ಯಾರಂತಾನೆ ಗೊತ್ತಿಲ್ಲ, ಹಂಗೆ ಹಿಂಗೆ ಅಂತ ಹೇಳ್ತಿದ್ದಾನೆ. ಇಷ್ಟ ದಿವಸ ನನ್ನ ತಮ್ಮ ಅಂದ್ರೆ ಇಷ್ಟ, ನಮ್ಮ ಮನೆಯವ್ರು ಅಂದ್ರೆ ಇಷ್ಟ, ನಮ್ಮ ಮನೆಯವ್ರ ಮಾತು ಕೇಳ್ತೀನಿ ಅಂತ ಹೇಳ್ತಿದ್ದವನು ನಿಮ್ ಸವಾಸ ಮಾಡ್ಬಿಟ್ಟು ನಮ್ಮ ಅಣ್ಣ ಇಡೀ ಮನೆದೇನೆ ಕುಟುಂಬನೇನು ಒಡಿಯಕ್ ನೋಡ್ತಿದ್ದಾನೆ. ಆಸ್ತಿಲೆಲ್ಲ ಪಾಲ್ ತಗೊಳಕ್ ನೋಡ್ತಿದ್ದಾನೆ. ಅಂದ್ಮೇಲೆ ಲೆಕ್ಕ ಹಾಕೋಣದು ಇನ್ನೇನೈತೆ? ನೀವೇ ಇಲ್ದವೆಲ್ಲ ತಲೆ ತುಂಬಿ ಕಳಿಸಿ ನಮ್ಮ ಅಣ್ಣಂಗೆ ಹಾಳು ಮಾಡ್ತಿದ್ದೀರಾ ಅಂತ ಅಲ್ಲಿರ್ತ. 2 ದಿವಸದಿಂದ ನಮ್ಮ ಮಂತಾವ ಕರೆಕ್ಟ್ ಆಗಿರಲ್ಲ, ಒಂದ್ ಕೆಲಸ ಮಾಡಲ್ಲ. ಬಂದ್ಬಿಟ್ಟು ನಿಮ್ ತಾವ್ ಕೂತ್ಕೊಂಡ್ಬಿಟ್ಟು ಹರಟೆ ಹೊಡ್ಕೊಂಡು ಆರಾಮಾಗಿ ಕೂತ್ಕೊಂಡು ಹೋಗ್ತಾನೆ. ಬಂದು ಮನೇಲಿ ಯಾವಾಗ ನೋಡಿರೋನು ಜಗಳ ಮಾಡ್ತಾನೆ. ಇದಕ್ಕಿಂತ ಇನ್ನೇನ್ ಬೇಕು? ಇದಕ್ಕಿಂತ ಇನ್ನೇನ್ರಿ ಬೇಕು? ನಿಮ್ಮ ಹತ್ರ ಕೆಟ್ಟ ಬುದ್ಧಿ ಇಲ್ವಾ ನಿಮ್ತವ? ಒಳ್ಳೆತನದ ಐತ ನಿಮ್ತವ? ಒಳ್ಳೆ ಬುದ್ಧಿ ಐತೆ ಅಂದ್ರಿ ನಿಮ್ತವ? ಯಾಕ್ರಿ ಇಂತ ಮೋಸದ ಕೆಲಸ ಮಾಡ್ತೀರಾ ನೀವು? ನಾವೇನ್ರಿ ಮಾಡಿದೀವಿ ನಿಮ್ಗೆ? ಅಂತದ್ ಮೋಸ ಏನ್ ಮಾಡಿದೀವಿ ಅಂತ ಹಿಂಗ್ ಮಾಡ್ತಿದೀರ ನಮ್ಮ ಮೇಲೆ? ಯಾಕೆ ಇಷ್ಟೊಂದು ಹಗೆ ಸಾಧಿಸ್ತಿದೀರ ನಮ್ಮ ಮೇಲೆ? ಲೇ, ಎಲ್ಲ ಮಾತಾಡ್ತಿದ್ಯಾ ನೀನ್ ಇಲ್ಲಿ ಬಂದ್ಬಿಟ್ಟು? ನಿನ್ಗೆ ಯಾರಲ್ಲ ಇಲ್ಲಿ ಬರೋದು ಕೇಳಿದ್ದು? ನೀನ್ ಅಲ್ಲಿ ಇಲ್ಲಿ ಹೋಗ್ತಿಯಲ್ಲ ಮಾತಾಡಕ್ಕೆ, ನಾನು ಹಂಗೆ ಬರ್ತೀನಲ್ಲ ನಿನ್ನಿಂದೇನೆ. ನೀನ್ ಯಾಕ್ಲಾ ನಾನು ನಮ್ ರಂಗಜ್ಜನ ಹತ್ರ ಸಾವ್ಕಾರ ಹತ್ರ ಬಂದು ಮಾತಾಡ್ತಿರುವಾಗ ನಿನ್ಗೆಲ್ಲ ಇಲ್ಲಿ ಕೆಲ್ಸ? ಅಮ್ಮಂಗೆ ಯಾಕ್ಲಾ ಕರ್ಕೊಂಡ್ ಬಂದಿದ್ಯಾ ನೀನು? ನನ್ ಕಟ್ಕೊಂಡ್ ನಿನ್ಗೇನಾಗ್ಬೇಕಾಯ್ತೆ? ನನ್ಗೂ ನಿನ್ಗೂ ಸಂಬಂಧ ಇಲ್ಲ ಅಂದ್ಮೇಲೆ ಸಂಬಂಧ ಇಲ್ಲ ಇವಾಗ. ನೀನ್ ಯಾಕ್ಲಾ ಬಂದಿದ್ಯಾ ಇಲ್ಲಿ? ಹೋಗ್ಲಾ ಇಲ್ಲಿಂದ. ಪಾಪ ರಂಗಜ್ಜ ದೇವ್ರಂತ ಮನುಷ್ಯ. ಆಸ್ತಿಲ್ ಪಾಲ್ ತಗೋಬೇಡ, ನಿಮ್ಮ ಅಪ್ಪ ಅಮ್ಮ ಆರೋಗ್ಯ ಚೆನ್ನಾಗಿ ನೋಡ್ಕೊಂಡು ಖುಷಿಯಾಗಿರ್ಬೇಕು ಅಂತ ಹೇಳ್ತಿದ್ರು ಇಷ್ಟೊತ್ತವರೆಗೂ. ನಿಂತವ ಅವ್ರದ್ದು ಒಂದ್ ಭಾಗನಾದ್ರೂ ನೀಯತ್ತೈತಲ್ಲ, ಅವ್ರದ್ದು ಒಂದ್ ಭಾಗನಾದ್ರೂ ಅವ್ರಿಗೆ ಎದುರುತ್ರ ಕೊಡ್ತಿದ್ಯಾ? ಅವ್ರಿಗೇನಾದ್ರೂ ಬೈದೆ ಅಂದ್ರೆ ನಿನಗೆ ತಿಂತೀರಾ ಅನ್ನನೂ ಕೂಡ ಸಿಗಲ್ಲ ಕಳ್ಳ, ಅನ್ನನೂ ಸಿಗಲ್ಲ. ಒಳ್ಳೆಯವ್ರಿಗೆ ಒಳ್ಳೆ ತಂದಿಂದ ಮಾತಾಡ್ಸದ್ ಕಲಿ. ಏನಾದ್ರೂ ಹಂಗು ಹಿಂಗು ಮಾತಾಡ್ಬಿಟ್ಟೆ ಅಂದ್ರೆ ನನಗೆ ಸಿಕ್ಕಾಪಟ್ಟೆ ಕೋಪ ಬಂದ್ಬಿಡುತ್ತೆ ನೋಡು. ಒಳ್ಳೆ ಮಾತಲ್ಲಿ ಹೇಳ್ತಿದೀನಿ. ಎಷ್ಟಾಯ್ತು ಅಷ್ಟು ಮಾಡ್ಕೊಂಡು ಹೋಗ್ಬಿಡು. ಇಲ್ಲಿ ಯಾಕೆ ಬರಕ್ ಹೋದೆ ನೀನು? ಇಲ್ಲಿ ಯಾಕ್ಲಾ ಬರಕ್ ಹೋದೆ? ಹೋಗ್ಲಾ ಇಲ್ಲಿಂದ ಮೊದ್ಲು. ಯಾಕ್ಲಿ ಹಿಂಗ್ ಆಡ್ತಿದ್ಯಾ ನೀನು? ಬರ್ಲ ಮನೆಗೆ ಹೋಗೋಣ. ಯಾಕ್ಲ ಇರ್ತಾವಿದ್ಯಾ? ರಂಗಜ್ನವ್ರೆ, ಸಾವ್ಕಾರ, ಯಾಕ್ರಿ ಸಾವ್ಕಾರ್ರೆ? ಏನಾಗೈತಿ ನಿಮ್ಗೆ? ಯಾಕೆ ನನ್ನ ಮಗಂಗೆ ಇಲ್ಲಿ ಕೂರಿಸ್ಕೊಂತೀರಲ್ಲ ನೀವು? ನಿಮ್ಮಂತವ ಯಾಕೆ ಕರ್ಕೊಂತೀರಲ್ಲ? ಏನು ಕರಿತೀರಾ ನೀವು ನಮ್ಮ ಮಗಂಗೆ? ಹಿಂಗೆಲ್ಲ ಕೈಯಕ್ ಹೋಗ್ಬೇಡ್ರಿ ಇಲ್ಲಿ. ನಮ್ಗೂ ಸಾವಿರಾರು ಕೆಲಸಗಳು ಇರ್ತವೆ. ಇಲ್ಲಿ ಬಂದ್ಬಿಟ್ಟು ನೀವು ಗಂಟೆ ಬೆಳಿಗ್ಗಿಂದ ಸಾಯಂಕಾಲದವರೆಗೂ ಮಾತಾಡ್ಸ್ಕೊಂಡು ಕೂರಿಸ್ಕೊಬೇಡ್ರಿ ಇಲ್ಲಿ. ಬಾಲ ಪಾಪ, ಎದ್ದು ಬರ್ಲ, ಹೋಗೋಣ ಮನೆಗೆ. ಅಯ್ಯೋ ಅಜ್ಜಿ, ಸುಮ್ಮಕ್ ಹೋಗು, ನಾವೇನು ಹೇಳ್ಕೊಡ್ತಿಲ್ಲ. ಪಾಪ ನಿನ್ ಮಗ ಬೇಜಾರ್ ಕಳಿಯಕ್ಕೆ ಇಲ್ಲಿ ಬಂದು ಕೂತ್ಕೊಂತಾರೆ. ನನ್ನ ತಮ್ಮ ಇಷ್ಟೊತ್ತವರೆಗೂ ಮನೆ ಇದ್ ಮಾಡ್ಕೊಬೇಡ್ರಿ ಕಣ್ರಪ್ಪ. ನಿಮ್ ತಂದೆ ತಾಯಿಗಳಿಗೆ ಚೆನ್ನಾಗಿ ನೋಡ್ಕೊಳ್ರಿ, ಆಸ್ತಿಲ್ ಭಾಗ ತಗೋಬೇಡ, ಹಂಗೆ ಹಿಂಗೆ ಅಂತ ಒಳ್ಳೆ ಬುದ್ಧಿ ಹೇಳ್ತಿದ್ರು ಇಷ್ಟೊತ್ತವರೆಗೂ. ಸುಮ್ನೆ ನಿನ್ ಮಗನ ಮಾತು ಕೇಳ್ಕೊಂಡ್ಬಿಟ್ಟು, ಅವ್ನಿಂದ ಇದಾನಲ್ಲ, ಅವ್ನ ಮಾತು ಕೇಳ್ಕೊಂಡ್ಬಿಟ್ಟು ನೀನು ಅದು ಇದು ಮಾತಾಡಿ ನಿನ್ಗಿರೋ ಬೆಲೆನೂ ಕಳ್ಕೊಬೇಡ ಕಣಜ್ಜಿ. ನಿನ್ ವಯಸ್ಸಾಗೈತೆ, ನಿನ್ಗೆ ನಮ್ಮೂರಲ್ಲಿ ಒಂದು ಗೌರವ ಐತೆ, ಒಂದು ಬೆಲೆ ಐತೆ. ಆ ಬೆಲೆನೂ ಕೂಡ ನಿನ್ ಮಗ ಕಳಿಸ್ಬಿಡ್ತಾನೆ, ಮತ್ತೆ ಸಿಗ್ದಂಗ್ ಮಾಡ್ಬಿಡ್ತಾನೆ. ಅವ್ನ ಮಾತು ಕೇಳ್ಬೇಡ, ನನ್ನ ಮಾತು ಕೇಳುವ. ನಾವ್ ಏನು ಕೂಡ ಹೇಳ್ತಿಲ್ಲ. ನಿನ್ ಮಗ ಪಾಪ ಅಂತವ್ನಲ್ಲ. ಶೇಖರಣ್ಣ ಬಹಳ ಒಳ್ಳೆ ಮನುಷ್ಯ. ಇಷ್ಟು ದಿವಸ ನಿನ್ ಮಗ ಕಿರಿ ಮಗನ ಮಾತು ಕೇಳ್ಕೊಂಡು ಊರ್ ಜನಗಳು ಮುಂದೆ ಅವನು ಕೆಟ್ಟವನಾಗಿದ್ದ. ಇನ್ಮೇಲಿಂದ ಪಾಪ ಒಳ್ಳೆಯವನಾಗಕ್ ಹೋಗ್ತಿದ್ದಾನ ಅವನು. ನೀನು ಕೂಡ ನಿನ್ ಮಗನ ಮಾತು ಕೇಳ್ಕೊಂಡು ನೀನು ಕೂಡ ಹಿಂಗ್ ಆಡ್ಬೇಡ. ನನ್ನ ಮಾತು ಕೇಳು, ಸುಮ್ಮಕ್ ಹೋಗು. ನಾವ್ ಅಂತದೇನು ಹೇಳ್ಕೊಡ್ತಿಲ್ಲ. ಎದ್ದು ಬಾರ್ಲ ಪಾಪ, ಎದ್ದು ಬಾರ್ಲ. ಅವ್ರ ತಾವ್ ಇನ್ನೇನು ಮಾತಾಡೋದೈತೆ? ಎದ್ದು ಬಾ, ಸಾಕು ಮಾತಾಡಿದ್ದು. ಹೋಗೋಣ ಬಾ ಮನೆಗೆ. ಹೋಗೋಣ ಬಾ ಅಂತ ಹೇಳಿಲ್ವಾ ನಿನಗೆ? ಹೋಗ್ಬೇಕಂದ್ರೆ ಇವಾಗ ಹೋಗ್ಬೇಕು. ಆಟೆಯ ನಡಿ, ಇವಾಗ ಮನೆಗೆ ಹೋಗೋಣ. ಅಮ್ಮ
ನೋಡಮ್ಮ ನಾನು ಒಳ್ಳೆ ಮಾತಲ್ಲಿ ಹೇಳ್ತಿದ್ದೀನಿ ಅಮ್ಮ, ನೀನು ಹೋಗಮ್ಮ, ನಾನು ಬರ್ತೀನಿ. ಹ್ಞೂ ನೀನು ಹೋಗಮ್ಮ. ನೀನು ಯಾವುದೇ ಕಾರಣಕ್ಕೂ ಕೂಡ ನಿಂದು ಅವ್ನು ಹೇಳ್ತಾನಂತ ಅವನು ಮಾತು ಕೇಳ್ಬೇಡ ಕಣಮ್ಮ. ರಂಗಜ್ಜ ಸಾವುಕಾರರು ದೇವ್ರಂತವ್ರು ಕಣಮ್ಮ, ದೇವ್ರಂತವ್ರು. ನಿನಗೆ ಯಾಕಮ್ಮ ಸುಳ್ಳು ಹೇಳಕ್ ಹೋಗೋಣ? ಇಷ್ಟೊತ್ತರೆಗೂ ಅದು ಎಷ್ಟು ಒಳ್ಳೆ ಬುದ್ಧಿ, ಎಷ್ಟು ಬುದ್ಧಿವಾದ ಹೇಳ್ತಿದ್ರಂತ ನನಗೆ ಮಾತ್ರ ಗೊತ್ತೈತೆ ಕಣಮ್ಮ. ಸುಮ್ಮನೆ ಅವ್ನು ಮಾತು ಕೇಳ್ಕೊಂಬಿಟ್ಟು ನೀನು ಏನೇನೋ ಮಾತಾಡ್ಬೇಡ ಕಣಮ್ಮ, ಬೇಜಾರು ಮಾಡಿಸ್ಬೇಡ. ಹೋಗಮ್ಮ, ನನ್ನಿಂದಾಗಿ ನಮ್ಮ ಸಾವುಕಾರನು ರಂಗಜ್ಜ ಎಲ್ಲ ಬಯಸ್ಕೊಂಡಂಗಾಯ್ತು. ಹೋಗಮ್ಮ ನೀನು ಸುಮ್ಕೆ ನೀನು. ಲೆಕ್ಕಾಚಾರಿ ಹೇಳ ನೀನಾದ್ರೂ ಒಂದ್ರಿಟ್ಟು. ಲೇ ಪಾಪ ಶಂಕರಣ್ಣ, ನೋಡು ಒಳ್ಳೆ ಮಾತಲ್ಲಿ ಹೇಳ್ತಿದ್ದೀನಿ, ತಮ್ಮ ಅಂತ ಗೌರವ ಕೊಟ್ಟು ಹೇಳ್ತಿದ್ದೀನಿ. ನೀನು ಹೋಗ್ಬಿಡಿ ಇಲ್ಲಿಂದ. ನಾನು ಹೋಗ್ತೀನಿ, ನೀನು ಎದ್ಬಾರ್ಲ. ನೀನು ಹೋಗೋಣ ಮನೆಗೆ ಮೊದಲು, ಎದ್ಬಾರೋ ಇಲ್ಲಿಂದ ಮೊದಲು. ಅವ್ರ ತಾವ ಏನು ಮಾತಾಡ್ಕೊಂಡು ನಿಂತ್ಕೊಳ್ಳೋದು ಏನೈತೆ ನಿನಗೆ? ಅವ್ರ ತಾವ ಕೂತ್ಕೊಳ್ಳೋದು ಏನೈತೆ? ನಮ್ದೇ ಬೇಕಾದಷ್ಟು ಮನೆ ಐತೆ, ದೊಡ್ಡ ದೊಡ್ಡ ಮನೆ ಮುಂದೆನೆ ಕೂತ್ಕೊಂಡು ಆರಾಮಾಗಿ ಮಾತಾಡುವಂತೆ ಬಾ. ಅವ್ರ ಮಂತವ ನೀನು ಕೂತ್ಕೊಳ್ಳೋದಂಥದ್ದು ಏನೈತೆ? ಅವ್ರು ಕಟ್ಕೊಂಡು ನಮ್ಗೇನಾಗ್ಬೇಕಾಯ್ತೆ? ನಮ್ಮ ಅಪ್ಪಂಗೆ ಎಲ್ಲಾರ್ಗು ಎಷ್ಟು ಮೋಸ ಮಾಡಿದಾರಂತ ಗೊತ್ತಾನೆ. ಗೊತ್ತಿದ್ದು ಅವ್ರಿಗೆ ಯಾಕಲ ಮಾತಾಡ್ಸ್ಕೊಂಡು ಅಲ್ಲಿ ಕೂತಿದ್ಯಾ? ಅವರಿಂದ ಏನು ಪ್ರಯೋಜನ ಇಲ್ಲ. ಬಾ ಅಂದ್ರೆ ಬರ್ಬೇಕು, ಈಗ ಎದ್ದು ಬರ್ಬೇಕು. ಆಟೆಯ ಕರಿಯಮ್ಮ ನೀನು. ಈಗಳ್ರಿ ರಂಗಜ್ಜ, ಸಾವುಕಾರ್ರೆ, ಲೆಕ್ಕಾಚಾರಿ ನೋಡ್ರಿ, ಒಳ್ಳೆ ಮಾತಲ್ಲಿ ಹೇಳ್ತಿದ್ದೀನಿ ನಾನು. ನಮ್ಮ ಅಣ್ಣಂಗೆ ಏನಾದ್ರು ಅಪ್ಪಿ ತಪ್ಪಿ ಇನ್ನೊಂದು ದಿವಸ ಏನಾದ್ರು ನಿಮ್ಮ ಅಂತವ ಕರ್ಕೊಂಡು ಕೂರಿಸ್ಕೊಳೋದಾಗ್ಲಿ ಮಾತಾಡ್ಸೋದಾಗ್ಲಿ ಏನಾದ್ರು ನೋಡಿದೆ ಅಂದ್ರೆ ಮಾತ್ರ ಸರಿ ಇರಲ್ಲ ನಮಗೂ ನಿಮ್ಗೂ. ನಮ್ಮ ತಟ್ಟೆಗೆ ಯಾಕ್ರಿ ಬರ್ತೀರಾ? ನಮ್ಮ ಅಣ್ಣಂಗೆ ಯಾಕ್ರಿ ಕರೆದಿದ್ದೀರ ನಿಮ್ಮಂತವ? ಇನ್ನೊಂದು ದಿವಸ ಕರಿಯಂಗಿಲ್ಲ ಅಂದ್ರೆ ಕರಿಯಂಗಿಲ್ಲ, ಇವತ್ತೇ ಕೊನೆ. ಏಯ್, ನೀನ್ ಯಾರಲ್ಲ ಹೇಳೋದಕ್ಕೆ? ಅವನಿಗೆ ಇಷ್ಟ ಐತೆ ಇಲ್ಲಿ ನೀನ್ ಸ್ವಂತ ತಮ್ಮ ಆಗಿ ನಿನ್ನ ಬುದ್ಧಿ ಹಿಡಿಸ್ದಲೆ ಪಾಪ ಮನುಷ್ಯ ಬೇಜಾರು ಕಳಿಯಕ್ಕೆ ನಮ್ ತಾವ್ ಬಂದ್ಬಿಟ್ಟು ಕಷ್ಟ ಸುಖ ಮಾತಾಡ್ತಿದ್ದಾನೆ. ನೀನ್ ಯಾರಲ್ಲ ಮಧ್ಯದಲ್ಲಿ ಬಂದು ಮಾತಾಡೋದು? ನೀನ್ ಯಾರಲ್ಲ ಹೇಳವನು ನನಗೆ ಕರಿಬೇಡ ಅಂತ? ಕರಿತೀವಿ ಕಳ್ಳ, ಕೂರ್ಸ್ಕೊಂಡು ಮಾತಾಡ್ಸ್ತೀವಿ ಪಾಪ. ಒಳ್ಳೆ ಮನುಷ್ಯ ಕಳ್ಳ ಅವನು, ತಾವ ಒಳ್ಳೆ ಬುದ್ಧಿ ಐತೆ. ಕಷ್ಟ ಸುಖ ಮಾತಾಡ್ತೀವಿ ನಾವು. ನಿನ್ನಂಗೆ ಅವ್ರ ಮನೆ ಕಳ್ತನ ಮಾಡು, ಇವ್ರ ಮನೆ ಕಳ್ತನ ಮಾಡು, ತೋಟ ಕಳ್ತನ ಮಾಡುವ, ಹೋಗ್ಬಿಟ್ಟು ಕಾಯಿ ಎತ್ಕೊಂಬ, ಆಸ್ತಿಲಿ ಪಾಲ್ ಕೇಳುವಂತ ಏನು ಮೋಸದ ಬುದ್ಧಿ ಕಲ್ಸ್ಕೊಡ್ತೀವ. ಖುಷಿಯಾಗಿ ಮಾತಾಡ್ತೀವಿ ಕಣೋ. ಆಯಪ್ಪಂಗೂ ವಯಸ್ಸಾಗೈತೆ, ನಾವೆಲ್ಲ ಮಾತಾಡ್ತೀವಪ್ಪ. ಅದನ್ನ ಬಿಟ್ಬಿಟ್ಟು ಕರೆಕ್ಟಾಗಿ ಒಂದ್ ಸ್ವಲ್ಪ ನ್ಯಾವಾಗಿ ತಿಳ್ಕ. ನಿನ್ನ ಹತ್ರ ಕೆಟ್ಟ ಬುದ್ಧಿ ಐತಲ್ಲ, ಹಂಗಾಗಿ ಯಾರ ಹತ್ರ ಹೋಗಿ ನಿಮ್ಮ ಅಣ್ಣ ಕೂತ್ಕೊಂಡ್ರು ಕೂಡ ನಿನ್ಗೆ ಅದೇ ತರದ್ದು ಬುದ್ಧಿಗಳು ಯೋಚನೆಗಳು ನಿನ್ ಮನ್ಸಲ್ಲಿ ಬರ್ತಿರ್ತಾವ. ಆಟೆಯ ಎಲ್ಲ ಯಾಕೆ ಹಿಂಗಾಡ್ತೀಯ? ನಿಂತವ ಒಳ್ಳೆ ಬುದ್ಧಿ ಅನ್ನೋದು ಇಲ್ವಲ್ಲ ನಿಂತವ. ರೀ ಸಾವ್ಕಾರ್ರೆ, ನೀವು ಅದು ಇದು ಇಂದು ಮುಂದೆ ಏನು ಮಾತಾಡ್ಬೇಡಿ ಕಣ್ರಿ. ನನ್ನ ಮಗ ನಿಮ್ ತಾವ್ ಬಂದಿದ್ದಾನೆ, ನಿಮ್ಮಂತಾವ್ ಬಂದ್ ಕುಂತಿದ್ದಾನೆ. ಇನ್ನೊಂದ್ ದಿವಸ ಕರಿಯಂಗಿಲ್ಲ. ರಂಗಜ್ಜ, ನಿನ್ಗೂ ಹೇಳ್ತಿದ್ದೀನಿ ಒಳ್ಳೆ ಮಾತಲ್ಲಿ. ಇನ್ನೊಂದ್ ದಿವಸ ನನ್ನ ಮಗನ್ ಕರಿಯಂಗಿಲ್ಲ ಅಂದ್ರೆ ಕರಿಯಂಗಿಲ್ಲ. ನೀವು ಇಲ್ಲಿ ಬಂದ್ ಕೂತ್ಕೊಂಡ್ರು ಕೂಡ ನೀವು ಎದ್ದೋಗಪ್ಪ, ಇಲ್ಲಿ ಕೂತ್ಕೋಬೇಡ, ನಿಮ್ ಮನೆಯವ್ರು ಬೈತಾರೆ ಅಂತ ನೀವ್ ಹೇಳ್ ಕಳಿಸ್ಬೇಕು. ಅದನ್ನ ಬಿಟ್ಬಿಟ್ಟು ಇನ್ನೊಂದ್ ದಿವಸ ಕೂತ್ಕೊಂಡು ಅದು ಇದು ಮಾತಾಡೋದು, ಲಾವ್ ಹೊಡಿಯೋದು ಏನಾರ ಕೇಳಿಸ್ಕೊಂಡ್ಬಿಟ್ಟೆ ಅಂದ್ರೆ ನಾನು ಮಾತ್ರ ಸುಮ್ಕೆ ಇರಲ್ಲ ಕಣ್ ರಂಗಜ್ಜ ನಿಮ್ಗೆ. ಸಾವ್ಕಾರ್ರೆ, ನಿಮ್ಗೂ ಹೇಳ್ತಿದ್ದೀನಿ ಆಟೆಯ, ನನ್ನ ಮಗನ್ ಕರಿಯಂಗಿಲ್ಲ ಅಂದ್ರೆ ಕರಿಯಂಗಿಲ್ಲ, ಸರಿನಾ? ನಿಮ್ದು ಅದೇನ್ ತೋಟದ್ದು ಅದೇನು ಇಟ್ಕೊಡ್ಬೇಕಲ್ಲ ನಿಮ್ಗೆ, ಅದ್ ಕೊಟ್ಬಿಡ್ತೀವಿ ನಾವು, ಸರಿನಾ? ಅವ್ನ್ ಕೋಳಿ ಕಳ್ತನ ಮಾಡಿರೋದು ಎಲ್ಲದನ್ನು ಕೂಡ. ಅಮ್ಮ, ಸುಮ್ನೆ ನನ್ನಿಂದಾಗಿ ಅವ್ರಿಗೆಲ್ಲ ಬೈದ್ರೆ ನಾನು ಬೇಜಾರು ಮಾಡ್ಕೊಳ್ತೀನಿ ಕಣಮ್ಮ. ನೀನ್ ಕೈ ಮುಗಿದ್ ಕೇಳ್ಕೊಂತೀನಿ, ನನಗೆ ಎಷ್ಟಾದ್ರೂ ಬೈಕಳಮ್ಮ. ರಂಗಜ್ಜಂಗಾಗ್ಲಿ ಸಾವುಕಾರಾಗ್ಲಿ ಒಂದೇ ಒಂದು ಮಾತು ಹೇಳ್ಬೇಡ ಕಣಮ್ಮ. ಅವ್ರ ಹತ್ರ ಎಷ್ಟು ಒಳ್ಳೆ ಬುದ್ಧಿ ಐತೆ, ಎಷ್ಟು ನಿಯತ್ತಾಗಿದ್ದಾರೆ ಗೊತ್ತೇನಮ್ಮ. ಯಾಕಮ್ಮ ಹಿಂಗೆಲ್ಲ ಮಾತಾಡ್ತಿದ್ಯಾ ನೀನು? ನಿನಗೂ ತಲೆಯಲ್ಲಿ ಏನು ಯೋಚನೆ ಬರ್ತಿಲ್ವೇನಮ್ಮ? ನಿನ್ ತಲೆಯಲ್ಲಿ ಬುದ್ಧಿ ಇಲ್ವೇನಮ್ಮ? ಇವ್ರದ್ದು ಮಾತು ಕೇಳ್ಕೊಂಡು ಇವ್ನು ಶಂಕರಪ್ಪನ ಮಾತು ಕೇಳ್ಕೊಂಡು ನೀನ್ ಏನು ಮಾತಾಡ್ಬೇಡ ಕಣಮ್ಮ ನೀನು. ನಿನಗೂ ಅವ್ರು ಎಷ್ಟು ಬೆಲೆ ಕೊಡ್ತಿದ್ದಾರೆ, ಎಷ್ಟು ನಿನಗೋಸ್ಕರ ಎಷ್ಟು ಯೋಚನೆ ಮಾಡ್ತಿದ್ದಾರೆ ಗೊತ್ತಾ? ಯಾಕಮ್ಮ ಈ ರೀತಿ ಎಲ್ಲ ಮಾತಾಡ್ತಿದ್ಯಾ ನೀನು? ಅವ್ನ ಮಾತು ಕೇಳ್ಬೇಡ ಕಣಮ್ಮ. ಅವ್ನ ಮಾತು ಕೇಳ್ಕೊಂಡೇ ನಾವೆಲ್ಲ ಹಾಳಾಗೋಗಿರೋದು. ನಡಿಯಮ್ಮ ಹೋಗೋಣ, ನಡಿ ಹೋಗೋಣ. ಇನ್ನೇನು ಮಾಡೋಕ್ಕಾಗುತ್ತೆ ಅತ್ಲಾಗಿ. ಮಾತ್ರ ಇನ್ನೊಂದಮ್ಮ, ಯಾರಾದ್ರೂ ಹೇಳಿ, ಊರವ್ರು ಯಾರಾದ್ರೂ ಹೇಳ್ರಿ, ನೀವೇನು ಮಾಡಿದ್ರು ಕೂಡ ಅಷ್ಟೇ. ಇವಂದು ಕಾಟ ನನಗೆ ತಡಿಯಕ್ಕಾಗಲ್ಲ, ನನಗೆ ನೆಮ್ಮದಿ ಇಲ್ದಂಗೆ ಆಗೋಗ್ಬಿಟ್ಟೈತೆ ಇವ್ರೆಲ್ಲರಿಂದಾನು. ರಂಗಜ್ಜ ಸಾವ್ಕಾರ್ರೆ, ನೀವೇನಾರು ಹೇಳ್ರಿ, ನಾನು ಮಾತ್ರ ಆಸ್ತಿಲ್ ಮಾತ್ರ ಪಾಲ್ ತಗೊಂತೀನಿ ಅಷ್ಟೇ. ನೋಡಿದ್ರಲ್ಲ ಈಗ ಪಾಪ ನೀವು ಎಷ್ಟೊಂದು ಒಳ್ಳೆ ರೀತಿಯಲ್ಲಿ ಮಾತಾಡ್ಸಿದಿರಾ, ಅಲ್ಲಿ ಬಂದ್ಬಿಟ್ಟು ನಿಮ್ಮ ಮೇಲೆ ಹೆಂಗ್ ದೂರ್ತಿದಾರಂತ. ಈ ಐತಾ ಇಂತವ ನೀಯತ್ತು ಒಳ್ಳೆ ಬುದ್ಧಿ ಐತೇನ್ರಿ? ನೋಡ್ರಿ, ಹಿಂಗೆಲ್ಲ ಮಾತಾಡುವಾಗ ಯಾರಿಗೆ ತಾನೇ ಬೇಜಾರಾಗಲ್ಲ? ನಾನು ಆಸ್ತಿಲ್ ಪಾಲ್ ಕೇಳ್ತೀನಿ, ತಗೊಂತೀನಿ.